ವಿರೋಧ ಪಕ್ಷಗಳು ಅವರು ಒಂಥರ ರಣಹದ್ದುಗಳ ಥರ ಕಾಯ್ತಿದ್ದಾರೆ. ಇದು ಬದಲಾವಣೆಯನ್ನು ರಣಹದ್ದುಗಳ ಥರ ಕಾಯ್ತಾವೆ. ಯಾಕೆ ಅಂದರೆ ಅವ್ರಿಗೆ ಗೊತ್ತಲ್ಲ, ವಿರೋಧ ಪಕ್ಷದಲ್ಲಿ ಇವತ್ತು ಯಾರ್ಯಾರು BJP JDS ಅಂತ ಇದಾವಲ್ಲ, ಅವರು ನೇರ ಚುನಾವಣೆಯಲ್ಲಿ ನಾವು ಗೆಲ್ಲಕ್ಕಾಗ್ತಿಲ್ಲ ಯಾವತ್ತೂ ಅನ್ನೋದು ಅವ್ರಿಗೆ ಖಾತ್ರಿ ಆಗಿದೆ. ಹಾಗಾಗಿ ಈ ಥರ ಹಿಂಬಾಗಿಲಿಂದ ವಾಮ ಮಾರ್ಗದಿಂದ ಸರ್ಕಾರ ರಚನೆ ಮಾಡೋಕ್ಕೆ ಅವಕಾಶ ಇದ್ದರೆ ಯಾಕೆ ಮಾಡಬಾರ್ದು ಅನ್ನುವ ತುಂಬ ಆಸೆ ಅವ್ರಿಗೆ ಉಳ್ಕೊಂಡ್ಬಂದಿದೆ. ಸಹಜವೂ ಇರ್ಬೋದು. ವಿರೋಧ ಪಕ್ಷದ ನಾಯಕ ಅಶೋಕ್ ಆಗಲಿ ಅಥವಾ BJPಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗಲಿ ಅಥವಾ ಇನ್ನೂ ಬೇರೆ ಬೇರೆ BJP ನಾಯಕರು JDS ನಾಯಕರು ಇವರೆಲ್ಲರೂ ದಿನವೂ ಏನು ಹೇಳ್ತಾರೆ ಅಂದರೆ ಸಮಸ್ಯೆಗಳ ಬಗ್ಗೆ, ರಾಜ್ಯದ ಜನರ ಕಷ್ಟಗಳ ಬಗ್ಗೆ ಮಾತಾಡಲ್ಲ. ಬರೀ ಸರ್ಕಾರ ಬಿದ್ದೋಗುತ್ತೆ, ನಾಯಕತ್ವ ಬದಲಾವಣೆ ಆಗುತ್ತೆ. ನೋಡಿ ಮಾತಾಡ್ತಾರೆ. ಅಸೆಂಬ್ಲಿಯಲ್ಲಿ ಹೋಗಿ ಸದಾವತ್ಸಲೆ ಹಾಡನ್ನು ಆಡ್ಬಿಟ್ರೆ ಇವೆಲ್ಲವೂ ಕೂಡ ಅಷ್ಟು ಜಾಣತನದ ನಡೆಗಳೇ ಅಲ್ಲ. ಸಂದೇಶ ಕೊಡುವಂತ ಬೆಂಗಳೂರು ರಸ್ತೆಗಳ ಬಗ್ಗೆ ಮಾತಾಡಿದಾಗ ಅವರು ದೆಹಲಿಯಲ್ಲಿ ಪ್ರಧಾನಿ ಮನೆ ಮುಂದೆಗಡೆ ರಸ್ತೆಯಲ್ಲಿ ಗುಂಡಿಗಳವೆ ಬೇಕಾದಷ್ಟು. ಅದು ನಮ್ಮ ಸಮರ್ಥನೆ ಆಗಬಾರದು ಅಲ್ವಾ? ಈ ತರದ ಒಬ್ಬ ಡೆಪ್ಯೂಟಿ ಸಿಎಂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಆಮೇಲೆ ಇವತ್ತು ಮುಂದೆ ನಾನು CM ಆಗ್ಬೇಕು ಅನ್ನುವ ಆಸೆ ಇರೋರು, ಕನಸು ಇಟ್ಕೊಂಡ್ರವ್ರು ಅಂಥವ್ರು ಈಗೆಲ್ಲ ಮಾತಾಡ್ಬಿಟ್ರೆ ಇವರು ಮುಖ್ಯಮಂತ್ರಿ ಆಗಿ ಬಂದ್ರೆ ಏನ್ ಇಲ್ಲ. ಅದೇನಾಗುತ್ತೆ, ಸುಮ್ಮನೆ ಪಾಸಿಂಗ್ ರಿಮಾರ್ಕ್ ತರ ಆಗೋಗುತ್ತೆ ಹೊರತು ತೂಕದ ರಿಮಾರ್ಕ್ ಆಗೋ ಚಾನ್ಸ್ ಇಲ್ಲ. ನಮಸ್ತೆ ಬಂಜಗೆರೆ ಅವರೇ. ಸೊ ನಮಸ್ತೆ ಸರ್. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಹೌದು ಸರ್, ಹೌದು. ಸೊ ಇವತ್ತು ಇಬ್ರು ಮೊದಲನೇ ಬಾರಿ ಸೇರಿದ್ದೀವಿ ಈ ಥರದ ಒಂದು ಚರ್ಚೆಗೆ. ಸೊ ಸಂತೋಷ. ಹೇಳಿ ಸರ್. ಅದೇ ಈಗ ನೀವು ಹಿರಿಯ ಪತ್ರಕರ್ತರು ಮತ್ತು ಸಾಲದಕ್ಕೆ ಸಾಮಾಜಿಕ ಚಟುವಟಿಕೆಗಳು ಮತ್ತು ರಾಜಕೀಯದ ಆಗುಹೋಗುಗಳನ್ನು ಹತ್ತಿರದಿಂದ ಕಾಣಬಲ್ಲಷ್ಟು ನಿಕಟ ಸಂಪರ್ಕ ಹೊಂದಿರೋರು. ಈ ಕಳೆದ ಒಂದು 6 ತಿಂಗಳಿಂದನೋ ಭಾಳ ಹಿಂದಿಂದನೇ ನಾಯಕತ್ವ ಬದಲಾವಣೆ ಆಗುತ್ತೆ, ಒಪ್ಪಂದ ಆಗಿದೆ, ಅರ್ಧರ್ಧ ಅವಧಿಗೆ ಮಾತ್ರವೇ ಮುಖ್ಯಮಂತ್ರಿಗಳಾಗಿರೋದಕ್ಕೆ ಹೈಕಮಾಂಡ್ ಹೇಳಿದೆ, ಆದ್ದರಿಂದ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸ್ತಾರೆ, ಬೇರೆ ನಾಯಕರನ್ನ ತರ್ತಾರೆ, ಮುಖ್ಯಮಂತ್ರಿ ಬದಲಾವಣೆ ಅಂತ ಕೆಲವರು ಮಾತಾಡ್ತಾ ಇರ್ತಾರೆ. ಅಂದರೆ ಕೆಲವು ಸಲ ರಾಜಕಾರಣಿಗಳು ಮಾತಾಡ್ತಾರೆ, ಕೆಲವು ಸಲ ಬೇರೆ ಕಾರ್ಯಕರ್ತರ ಥರದವ್ರು ಮಾತಾಡ್ತಾರೆ. ಇದು ವಾಸ್ತವವಾಗಿ ನಿಜವಾಗಲೂ ಇದು ಇರುವ ಸುದ್ದಿಯೋ, ಸಾಧ್ಯತೆ ಇರುವಂತಹ ಒಂದು ಅಂಶವೋ, ಅಥವಾ ಏನು ಅಂತ ಅನಿಸುತ್ತೆ? ಸೊ ಇದು ಸರ್ಕಾರ ರಚನೆ ಆಗಿದ್ದು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಸೊ 2.5 ವರ್ಷದ ಹಿಂದೆ ಅವತ್ತು ಈ ಜಟಾಪಟಿ ಇತ್ತು. ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಜಟಾಪಟಿ ಇತ್ತು. ಇದನ್ನೆಲ್ಲ ಕಂಡಿದ್ದು, ಬಹಿರಂಗವಾಗಿ ಕಂಡಿದ್ದು. ಆಮೇಲೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಒಂದು ನಿರ್ಧಾರಕ್ಕೆ ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅನ್ನುವ ನಿರ್ಧಾರ ಆಯಿತು, ಮುಖ್ಯಮಂತ್ರಿಗಳಾದರು. ಇದಕ್ಕೆ ಹೊರತಾಗಿ ನಮಗೆ ಯಾರಿಗೂ ಏನೇನೂ ಗೊತ್ತಿಲ್ಲ, ಎಲ್ಲೂ ಬಹಿರಂಗ ಆಗಿಲ್ಲ. ಒಂಥರ ನಿಗೂಢವಾಗಿ ಹೈಕಮಾಂಡ್ ಆಗಲಿ ಏನನ್ನೂ ಹೈಕಮಾಂಡ್ ಇದುವರೆಗೂ ಏನೂ ಹೇಳಿಲ್ಲ, ಒಪ್ಪಂದ ಇದೆ ಅಂತಾನೂ ಹೇಳಿಲ್ಲ. ಕಾಂಗ್ರೆಸ್ ಪಕ್ಷದ ಅತ್ಯುನ್ನತ ನಾಯಕರು ಕೂಡ ಈ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಸೊ ಹಾಗಾಗಿ ಆ ಒಪ್ಪಂದ ಯಾರ ಮಧ್ಯೆ ಆಗಿತ್ತು, ಆ ಮಧ್ಯೆ ಆಗಿದ್ದವರು ಕೂಡ ಮಾತಾಡಿಲ್ಲ. ಬಹಿರಂಗವಾಗಿ ಆಗಿತ್ತು, ಯಾರು ಕೂತ್ ಮಾಡಿದ್ರು, ಯಾರೆದುರಿಗೆ ಕೂಡ ಗೊತ್ತಿಲ್ಲ. ಹಾಗಾಗಿ ಇದು ಬರೀ ಊಹಾಪೋಹದಲ್ಲೇ ಉಳ್ಕೊಂಡಿದೆ. ಒಪ್ಪಂದ ಆಗಿರ್ಬೋದು, ಆಗದಲ್ಲೇ ಇರ್ಬೋದು, ಹೇಳೋಕ್ಕಾಗಲ್ಲ. ಆದರೆ ಸರ್ಕಾರ ಅಂತೂ ರಚನೆ ಆಯಿತು. 2.5 ವರ್ಷ ಆಗ್ತಿದೆ. ಮತ್ತು ಈ ನಾಯಕತ್ವ, ಸರ್ಕಾರದ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ಬರೀ 6 ತಿಂಗಳಲ್ಲ, 1 ವರ್ಷದ ಮುಂಚೆಯಿಂದ ಶುರುವಾಗೋಯ್ತು. ಭಾಳ ಜನ ಕಾಂಗ್ರೆಸ್ ಪಕ್ಷದ ಶಾಸಕರು, ಕೆಲವರು ಮುಖ್ಯಮಂತ್ರಿ ಆಪ್ತರು, ಕೆಲವರು ಇಲ್ಲಿ ಇನ್ನೊಬ್ಬರು ಮುಖ್ಯಮಂತ್ರಿ ಯಾರು ಆಗಬೇಕು ಅನ್ನುವ ಆಸೆಯಿಂದಿದ್ದರು, ಅವರ ಆಪ್ತ ಶಾಸಕರು ಎಲ್ಲ ಮಾತಾಡ್ತಿದ್ರು. ಬಟ್ ಯಾರೂ ಗಂಭೀರವಾಗಿ ತಗೊಂಡಿರಲಿಲ್ಲ. ಯಾಕೆ ತಗೊಂಡಿರಲಿಲ್ಲ ಅಂದರೆ ಜನರ ತಲೆ ಒಳಗೆ ಒಂದು ಸಣ್ಣ ಹುಳ ಹೊಕ್ಕಿತ್ತು. 2.5 ವರ್ಷ ಹಂಚಿಕೆ ಒಪ್ಪಂದ ಆಗಿದೆ ಅನ್ನುವ, ಇಲ್ದಿದ್ರೆ ಅಲ್ಲಿ ಮುಖ್ಯಮಂತ್ರಿ ಮಾಡೋದಕ್ಕೆ ಒಪ್ಪಿ ಇವ್ರು ಬರ್ತಿರ್ಲಿಲ್ಲ ವಾಪಸ್ ಅಂತ ಆ ಥರದಲ್ಲಿ ಇತ್ತು ಅವತ್ತಿನ ಸಂದರ್ಭ. ಹಾಗಾಗಿ ಜನರು ತಲೆ ಒಳಗೆ ಒಂದು ಹುಳ ಹೊಕ್ಕಿದೆ.
ಒಕ್ಕದಾದ್ಮೇಲೆ ಈಗ ಹಿಂಗೆ ನಡ್ಕೊಂಬಂದು ಈ ವಿಚಾರಗಳು ಅವ್ರ ಬಾಯಿಂದ ಇವ್ರ ಬಾಯಿಂದ ಮುಖ್ಯಮಂತ್ರಿನೂ ಅನೇಕ ಸರಿ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ದುಂಟು. ಮತ್ತು ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಇದ್ದಾರೆ ಅವರು ಕೂಡ ಈ ವಿಚಾರ ಎಲ್ಲ ಮಾತಾಡಬಾರ್ದು ಬಹಿರಂಗವಾಗಿ ಅಂತ ಹೇಳಿದ್ದುಂಟು. ಮತ್ತು ಹೈಕಮಾಂಡು ಕೂಡ 2-3 ಬಾರಿ ಎಚ್ಚರಿಕೆ ಕೊಟ್ಟಿತ್ತು, ಈ ಥರ ವಿಚಾರಗಳು ಚರ್ಚೆಗೆ ಬರಬಾರ್ದು, ಯಾವ ಬಹಿರಂಗವಾಗಿ ಚರ್ಚೆಗೆ ಬರಬಾರ್ದು, ವೇದಿಕೆಯಲ್ಲಿ ಅವೆಲ್ಲ ಚರ್ಚೆಗೆ ಬರ್ತವೆ, ಆ ಸಂದರ್ಭ ಬಂದಾಗ ಅದು ಬರಲಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಒಂದು ಸ್ವಲ್ಪ ದಿನ ತಣ್ಣಗಾಗ್ತಿತ್ತು, ಮತ್ತೆ ಅದು ತಿರುಗಿ ಶುರುವಾಗೋದು. ಈಗ ಕೆಲವರು ಹೇಳ್ತಿದ್ದಾರೆ ನವೆಂಬರ್ ತಿಂಗಳಲ್ಲಿ ದೀಪಾವಳಿನೇನು ಇವ್ರು ಮುಖ್ಯಮಂತ್ರಿಯಾಗಿ ಮಾಡಲ್ಲ ಅಂತ ಒಬ್ರು, ಇಲ್ಲ ಹೊಸ ವರ್ಷ ಅಂತೂ ಇವ್ರು ಮುಖ್ಯಮಂತ್ರಿಯಾಗಿದ್ದು ಆಚರಿಸಲ್ಲ ಸಿದ್ದರಾಮಯ್ಯನವರು ಅಂತ. ಅಂದರೆ ಇದರಲ್ಲಿ ವಿರೋಧ ಪಕ್ಷಗಳಿಗೂ ಒಂದು ಆಸೆ ಇದೆ, BJP ಅವರಿಗೆ ಸಿದ್ದರಾಮಯ್ಯನವರು ಬದಲಾದರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತಿದೆ. ಯಾಕಂದರೆ ಇವ್ರು ಇರೋವರೆಗೂ, ಸಿದ್ದರಾಮಯ್ಯನವರು ಇರೋವರೆಗೂ ಅವ್ರಿಗೆ ಒಂದು ಬಲಿಷ್ಠವಾಗಿರುವ ನಾಯಕತ್ವ ಇದೆ, ಮತ್ತು ಬೇರೆ ಬೇರೆ ಜನವರ್ಗದ ಬೆಂಬಲ ಇದೆ, ಅಹಿಂದ ವರ್ಗಗಳ ಒಂದು ಒಳ್ಳೆ ಬೆಂಬಲ ಇದೆ, ಮತ್ತು MLAಗಳಲ್ಲೂ ಬಹಳ ಜನ ಇವ್ರ ಬಗ್ಗೆ ಅನುಕೂಲದ ಅಭಿಪ್ರಾಯ ಹೊಂದಿರೋರೇ ಜಾಸ್ತಿ ಜನ ಇದ್ದಾರೆ. ಇದು ಬೇರೆಯವ್ರನ್ನ ನಾಯಕತ್ವ ಮಾಡ್ತೀವಿ ಅಂತ ಹೇಳಿದ್ರೆ ಇವರೊಳಗೆ ಗಲಿಬಿಲಿ ಹುಟ್ಟಿಸೋದಕ್ಕೂ ಮಾಡ್ತಾ ಇರ್ಬೋದಾ ವಿರೋಧ ಪಕ್ಷದವರು? ಇದು ಸಾಧ್ಯ ಇರ್ಬೋದು. ಯಾಕೆ ಅಂದರೆ ವಿರೋಧ ಪಕ್ಷಗಳು ಅವರು ಒಂಥರ ರಣಹದ್ದುಗಳ ಥರ ಕಾಯ್ತಿದ್ದಾರೆ. ಇದು ಬದಲಾವಣೆಯನ್ನು ರಣಹದ್ದುಗಳ ಥರ ಕಾಯ್ತಾವೆ. ಯಾಕೆ ಅಂದರೆ ಅವ್ರಿಗೆ ಗೊತ್ತಲ್ಲ, ವಿರೋಧ ಪಕ್ಷದಲ್ಲಿ ಇವತ್ತು ಯಾರ್ಯಾರು BJP JDS ಅಂತ ಇದಾವಲ್ಲ, ಅವರು ನೇರ ಚುನಾವಣೆಯಲ್ಲಿ ನಾವು ಗೆಲ್ಲಕ್ಕಾಗ್ತಿಲ್ಲ ಯಾವತ್ತೂ ಅನ್ನೋದು ಅವ್ರಿಗೆ ಖಾತ್ರಿ ಆಗಿದೆ. ಹಾಗಾಗಿ ಈ ಥರ ಹಿಂಬಾಗಿಲಿಂದ ವಾಮ ಮಾರ್ಗದಿಂದ ಸರ್ಕಾರ ರಚನೆ ಮಾಡೋಕ್ಕೆ ಅವಕಾಶ ಇದ್ದರೆ ಯಾಕೆ ಮಾಡಬಾರ್ದು ಅನ್ನುವ ತುಂಬ ಆಸೆ ಅವ್ರಿಗೆ ಉಳ್ಕೊಂಡ್ಬಂದಿದೆ. ಪಕ್ಷವಾಗಿ ಸಹಜವೂ ಇರ್ಬೋದು. ಅವರು ರಾಜಕಾರಣಿಗಳೇ, ಹಾಗಾಗಿ ಸೊ ಅವ್ರಿಗೂ ಆಸೆ ಇರ್ತವೆ. ಆದರೆ ಅವರು ಈ ಥರದ್ದೆಲ್ಲ ನಮಗೆ ಅನುಮಾನ ಬರ್ತಿರೋದು ಹೆಂಗೆ ಅಂದರೆ ಇವರೇ ಹುಟ್ಟಾಕ್ತಾವಿರ್ಬೋದು ಇದೆಲ್ಲವನ್ನು ಕೂಡ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಆ ಕಡೆಯ ಈ ಕಡೆಯ ಶಾಸಕರನ್ನ ಜೊತೆಗಿಟ್ಕೊಂಡು ಈ ಥರದ ಹೇಳಿಕೆಗಳನ್ನು ಕೊಡಿಸುವ ಮೂಲಕ ಅವರೇ ಆಟಗಳು ಆಡ್ತಾವ್ರೆ ಅನ್ನೋದು ನಮಗೆ ಅನೇಕ ಸಂದರ್ಭದಲ್ಲಿ ಖಾತ್ರಿ ಆಗ್ತದೆ. ಯಾಕೆಂದರೆ ಅವ್ರಿಗೆ ಬೇರೆ ಏನೂ ಕೆಲಸ ಇಲ್ಲ. ನೀವು ವಿರೋಧ ಪಕ್ಷದ ನಾಯಕ ಅಶೋಕ್ ಆಗಲಿ ಅಥವಾ BJPಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗಲಿ ಅಥವಾ ಇನ್ನೂ ಬೇರೆ ಬೇರೆ BJP ನಾಯಕರು JDS ನಾಯಕರು ಇವರೆಲ್ಲರೂ ದಿನವೂ ಏನು ಹೇಳ್ತಾರೆ ಅಂದರೆ ಸಮಸ್ಯೆಗಳ ಬಗ್ಗೆ, ರಾಜ್ಯದ ಜನರ ಕಷ್ಟಗಳ ಬಗ್ಗೆ ಮಾತಾಡಲ್ಲ. ಬರೀ ಸರ್ಕಾರ ಬಿದ್ದೋಗುತ್ತೆ, ನಾಯಕತ್ವ ಬದಲಾವಣೆ ಆಗುತ್ತೆ, ಇದ್ರ ಬಗ್ಗೆನೇ ಮಾತಾಡ್ತಾರೆ. ಅಂದರೆ ಇವ್ರ ಆಸೆ ಇದೇನಾದ್ರು ಮಾಡಿ ಮಾಡಿಸ್ಬಿಡ್ಬೇಕು. ಹಿಂದೆ ಮಾಡಿದ್ರಲ್ಲ ಯಡಿಯೂರಪ್ಪರ ಕಾಲದಲ್ಲೊಂದು, ಮತ್ತು ನಂತರದ ಕಾಲದಲ್ಲೂ ಈ ಥರದ್ದೆಲ್ಲ ನಡೆದಿದ್ದು. ಸೊ ಈಗಲೂ ಯಾಕೆ ಪ್ರಯತ್ನ ಮಾಡಬಾರ್ದು ಅನ್ನುವ ಸಣ್ಣತನ ಇವರಲ್ಲಿ ಇದೆ. ಹಾಗಾಗಿ ಇದನ್ನು ಮುಂದುವರ್ಸ್ಕೊಂಡು ಬರ್ತಾವ್ರೆ. ಇದು ಕೆಲವರು ಕಾಂಗ್ರೆಸ್ ಶಾಸಕರು ಅವ್ರಿಗೆ ಧ್ವನಿಗೂಡಿಸ್ತಾವ್ರೆ ಅನ್ನುವ ಅನುಮಾನ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಕಡೆಯ ಪಕ್ಷ ಒಳಗಡೆಯಿಂದ ಸಣ್ಣ ಪುಟ್ಟದ ಈ ಥರದ್ದೇನೋ ಇಲ್ಲ ನಮ್ಗೆ ಅಲ್ಲಿ ಗೊತ್ತಾಯ್ತು, ಇಲ್ಲಿ ಕೇಳ್ಕೊಂಡ್ವಿ ಅಂತ ಏನಾದ್ರು ಹಿಂಟ್ಸು ಕೊಡ್ತಿರ್ಬೋದು ಅವರು ಬೇರೆ ವಿರೋಧ ಗುಂಪುಗಳಿಗೆ. ಯಾಕೆ ಅಂದ್ರೆ ಇವತ್ತಿನ ಮಾಧ್ಯಮಗಳು ಬಹುತೇಕ 1-2-3 ಮಾಧ್ಯಮಗಳು ಬಿಟ್ಟರೆ ಉಳಿದ ಮಾಧ್ಯಮಗಳಿಗೆ ಈ ಥರದ ಒಂಥರ ರೋಚಕ ಸುದ್ದಿಯೇ ಬೇಕು. ರೋಚಕ ಸುದ್ದಿ ನಿಜವೋ ಸುಳ್ಳೋ ಬೇಕು. ಈ ರೋಚಕ ಸುದ್ದಿಯ ಜೊತೆಯಲ್ಲಿ ಅವರ ಭವಿಷ್ಯನೂ ಇರ್ತೈತೆ, ಅವರ ಅಸ್ತಿತ್ವನೂ ಪ್ರಶ್ನೆನೂ ನೋಡ್ತಾರೆ. ಮತ್ತು ಅದರೊಳಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಇದೆಯಲ್ಲ, ಅದಂತೂ ಭಯಂಕರವಾದ ಕೆಲಸ, ಅದೇ ಕೆಲಸ. ಸೊ ಪ್ರಿಂಟ್ ಮೀಡಿಯಾ ಇದ್ದಿದ್ರೊಳಗೆ ಒಂಚೂರು ವಾಸಿ. ಹಾಗಾಗಿ ಈ ಮಾಧ್ಯಮಗಳು ಈ ಥರದ್ದೇ ಸುದ್ದಿ ಬೇಕು. ಅದಕ್ಕೆ ತಕ್ಕಂತೆ ವಿರೋಧ ಪಕ್ಷಗಳು ದಿನನಿತ್ಯ ಒಂದೊಂದು ಈ ಥರದ ಹೇಳಿಕೆ ಕೊಡ್ತಾ ಎಲ್ಲೋ ಈ ಸರ್ಕಾರದ ಜಂಘಾಬಲವನ್ನೇ ಉಡುಗಿಸ್ತಾವ್ರೆ. ಅಥವಾ ಅಧಿಕಾರಿಗಳು ಮತ್ತು ಕೆಲವು ರಾಜಕಾರಣಿಗಳು ಬೇರೆ ಬೇರೆ ಕಾರ್ಯಕರ್ತರ ಹುಮ್ಮಸ್ಸನ್ನು ತಗ್ಗಿಸೋದು ಮತ್ತು ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳು ಸರಿಯಾಗಿ ನಡೆಯೋದಕ್ಕೆ ಆಗದೇ ಇರೋ ರೀತಿಯ ಒಂದು ಗೊಂದಲದ ವಾತಾವರಣ ಇಡೋದು ಮತ್ತು ನಾಯಕರ ಮೇಲೆ ಯಾವಾಗ ಒಂದು ಸ್ವಲ್ಪ ಅನುಮಾನ ಹುಟ್ಟುತ್ತೋ ಇವ್ರು ಬದಲಾಗಬಹುದೇನೋ ಅಂತ ಹೇಳಿ ಅವರ ಅಣತಿಯಂತೆ ಅವ್ರ ಮಾತಿನಂತೆ ಎಲ್ಲವೂ ಕೂಡ ನಡೆದೆ ನಿಧಾನಗತಿ ಹಿಡಿದು ಬಿಡೋದು, ಇದೆಲ್ಲ ನಡೀತಾ ಇದೆ, ಈಗಾಗಲೇ ಶುರುವಾಗಿದೆ. ಈ ಥರದ ಈ ಅಧಿಕಾರಿಗಳ
ವರ್ತನೆಗಳು ಮತ್ತೆ ಅಧಿಕಾರಿಗಳ ಪರೋಕ್ಷ ದಬ್ಬಾಳಿಕೆ ಆಡಳಿತದ ಮೇಲೆ ಈ ಥರದ್ದು ಮತ್ತೆ ತಮ್ಮ ಕರ್ತವ್ಯದ ನಿರ್ಲಕ್ಷ್ಯತೆ ಇವೆಲ್ಲವನ್ನು ಕೂಡ ಅಧಿಕಾರಿಗಳು ಶುರು ಮಾಡ್ಕೊಂಡವ್ರೆ. ಆದ್ರೆ ಸುಭದ್ರವಾಗಿಲ್ಲ ಅಂತ ಅನ್ಕೊಂಡು ಭ್ರಮೆ, ಇವರೆಲ್ಲ ಹುಟ್ಟಿಸಿರುವ ಭ್ರಮೆ ಅವರು ಈ ಥರದ ಜನರ ಕೆಲಸ ಮಾಡುವ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಕೊಡ್ತಾವ್ರೆ. ಯಾಕೆಂದ್ರೆ ಬೆಂಗಳೂರಲ್ಲಿ ಈ ರಸ್ತೆಗಳು ಗುಂಡಿ ಬಿದ್ದುವಲ್ಲ, ಗುಂಡಿ ಬಿದ್ದಿರೋದನ್ನ ಮಾಧ್ಯಮಗಳು ಕನಿಷ್ಠ ಅವೆಲ್ಲನೂ ತೋರಿಸಿದ್ರು, ಹೇಳಿದ್ರು ಇಂಥದ್ದು ಗುಂಡಿಗಳಿದ್ದಾವೆ, ಜನ ಓಡಾಡೋಕ್ಕಾಗ್ತಿಲ್ಲ, ಕಷ್ಟ ಆಗ್ತಿದೆ, ಹಾಗೆ ಹೀಗೆ ಅಂತ ಹೇಳಿದ್ರು. ಮಾಧ್ಯಮಗಳ ಕೆಲಸ ಅದು, ಓಕೆ ಆಯಿತು. ಆದರೆ ಅಧಿಕಾರಿಗಳು ಮನಸ್ಸು ಮಾಡಿದ್ದಿದ್ರೆ ಒಂದೇ ಒಂದು ವಾರದಲ್ಲಿ ಇಡೀ ಬೆಂಗಳೂರಿನ ಗುಂಡಿಗಳನ್ನ, ರಸ್ತೆಗಳನ್ನ ಎಲ್ಲವನ್ನೂ ದುರಸ್ತಿ ಮಾಡ್ಬೋದಾಗಿತ್ತು. ಮಾಡಿಲ್ಲ. ನೋಡಿ, ಗಡುವು ಕೊಟ್ಟವರು ಮುಖ್ಯಮಂತ್ರಿ ಗಡುವು ಆಗಲೇ ಮೀರಿದೆ. ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ ಈ ನಗರ ಸಂಚಾರ ಮಾಡಿ ಈ ರಸ್ತೆಗಳ ಅವಸ್ಥೆಯೆಲ್ಲ ನೋಡಿ ತಕ್ಷಣ ಇದು ಇಂಥ ಕಾಲಘಟ್ಟದಲ್ಲಿ ಮುಗಿಬೇಕು, ಎಲ್ಲ ದುರಸ್ತಿ ಆಗಬೇಕು ಅಂತ ಹೇಳಿದ್ರು. ಆದರೆ ಅಧಿಕಾರಿಗಳು ಮಾಡಿಲ್ಲ. ಮತ್ತು ಉಪಮುಖ್ಯಮಂತ್ರಿ ಇದರ ಜವಾಬ್ದಾರಿ, ನಗರಾಭಿವೃದ್ಧಿ ಬೆಂಗಳೂರು ಜವಾಬ್ದಾರಿ, ಅದರೊಳಗೂ ಹೊಸ ಬೆಂಗಳೂರು ಮಾಡ್ಯಾರಲ್ಲ, ಗ್ರೇಟರ್ ಬೆಂಗಳೂರು, ಅದರ ಜವಾಬ್ದಾರಿನೂ ಅವರೇ ಹೊತ್ಕೊಂಡವ್ರೆ. ಇವರು ಮನಸ್ಸು ಮಾಡಿದ್ದಿದ್ರೆ ಏನು ನಮಗೆ ಅದೇ ಇಂಥ ಡೇಟ್ ಹೇಳ್ತಾವ್ರೆ, ಇಷ್ಟೊತ್ತಿಗೆಲ್ಲ ರಸ್ತೆಗಳು ಸುಧಾರಿಸ್ಬೋದಾಗಿತ್ತು. ಇವತ್ತಿಗೂ ಸುಧಾರಿಸ್ತಾರೆ, ಎಲ್ಲೋ ಒಂದೊಂದು ಕಡೆ ಮಾಡ್ತಾವ್ರೆ, ಬಿಟ್ಟರೆ ಉಳಿದಂತೆ ಸುಧಾರಿಸಿಲ್ಲ, ರಿಪೇರಿ ಆಗಿಲ್ಲ. ಹಾಗಾಗಿ ಈ ಅಧಿಕಾರಿಗಳ ಶಾಹಿ ಈ ಕೆಲಸ ಮಾಡ್ತಾ ಇದೆ. ನಾಯಕತ್ವ ಬದಲಾಗಬಹುದು. ಆಮೇಲೆ ಉಪಮುಖ್ಯಮಂತ್ರಿಗಳು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಟ್ಕೊಂಡವ್ರೆ. ಅಥವಾ ಹೈಕಮಾಂಡ್ ಅವತ್ತು ಒಪ್ಪಂದದಲ್ಲಿ ಹೇಳಿತ್ತೋ ಇಲ್ವೋ ಗೊತ್ತಿಲ್ಲ, ಅದನ್ನು ಅವರೇ ಮುಂದೆ ಹೇಳ್ಬೋದು, ಅಥವಾ ಹೇಳ್ಬೇಕಾಗುತ್ತೆ ಮುಂದೆ. ಅಥವಾ ನಮ್ಮ ಮುಖ್ಯಮಂತ್ರಿ, ಈಗ ಹಾಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾದರೂ ಹೇಳ್ತಾರೆ. ಆದರೆ ಈ ಉಪಮುಖ್ಯಮಂತ್ರಿ ನನ್ನ ಅಧಿಕಾರ ಮುಂದೆ ಬರೋದಿದ್ರೆ ಬರಲಿ, ಯಾವತ್ತು ಬರುತ್ತೆ ಬರಲಿ, ಆದರೆ ನನ್ನ ಜವಾಬ್ದಾರಿ ಬೆಂಗಳೂರು ಮುಖ್ಯಮಂತ್ರಿ ನಾನು, ಮತ್ತೆ ಗ್ರೇಟರ್ ಬೆಂಗಳೂರು ಮಾಡ್ತಾ ಇದ್ದೀವಿ. ಅದು ದೊಡ್ಡ ಯೋಜನೆ, ಬಹಳ ದೊಡ್ಡ ಯೋಜನೆ. ಆದರೆ ಅದಕ್ಕೆ ಕಳಂಕ ರೀತಿಯಲ್ಲಿರುವ ಈ ರಸ್ತೆಗಳನ್ನು ನೀವು ಮಾಡಬೇಕಾಗಿತ್ತಲ್ವಾ? ನಿಮ್ಮ ಜವಾಬ್ದಾರಿ ಕೂಡ ಬೇಜವಾಬ್ದಾರಿಯಿಂದ ನೀವು ನಡ್ಕೋತಾ ಇದ್ದೀರಾ. 5 ಜನ ಕಮಿಷನರ್ಗಳು ನೇಮಕ ಮಾಡಿದ್ದೀರಾ, ಎಲ್ಲರನ್ನೂ ಇಟ್ಕೊಂಡು ಈಗಾಗಲೇ ಅವ್ರಿಗೆ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ದೀರಾ, ರಸ್ತೆ ರಿಪೇರಿಗೂ ಅನುದಾನ ಬಿಡುಗಡೆ ಮಾಡ್ತಿದ್ದೀರಾ, ಎಲ್ಲ ಮಾಡ್ತಿದ್ದೀರಾ. ಮತ್ತು ಗ್ರೇಟರ್ ಬೆಂಗಳೂರಲ್ಲಿ ಎಷ್ಟು ವಾರ್ಡ್ಗಳು ಬರ್ತಾವೆ ಅಂತಲೂ ಕೂಡ ಹೇಳ್ಬಿಟ್ಟಿದ್ದೀರಾ, 369 ವಾರ್ಡ್ಗಳು ಅಂತಲೂ ಹೇಳ್ಬಿಟ್ಟಿದ್ದೀರಾ. ಇಷ್ಟೆಲ್ಲ ಮಾಡೋರು ನೀವು ರಸ್ತೆಗಳನ್ನ ದುರಸ್ತಿ ಮಾಡ್ಸಕ್ಕೆ ನಿಮ್ಮ ಕೈಲಿ ಆಗ್ತಿಲ್ಲ ಅಂದರೆ ನೀವು ಏನಾದರೂ ಅಧಿಕಾರಿಗಳ ನಿಧಾನಗತಿಯಲ್ಲಿ ನೀವು ಕೂಡ ಪಾಲ್ದಾರರ ಶಾಮೀಲಾಗಿದ್ದೀರಾ ಅನ್ನುವ ಆರೋಪ ನಾವು ಸರ್ಕಾರ ದಕ್ಷವಾಗಿ ಕಾರ್ಯನಿರ್ವಹಿಸ್ತಿಲ್ಲ ಅನ್ನುವಂಥದ್ದೊಂದು ವಾತಾವರಣ ತೋರಿಸಿದ್ರೆ ಅದರಿಂದಾದ್ರೂ ನಾಯಕತ್ವ ಬದಲಾವಣೆಯಾಗಿ ತಮಗೆ ಅವಕಾಶ ಸಿಗಬಹುದು. ದುರುದ್ದೇಶ ದುರ್ಬುದ್ಧಿ ಇರಬಹುದಾ ಅನುಮಾನ ಬರುತ್ತೆ. ಹಾಗಾಗಿ ನಾವು ಈ ಥರದ ವಿಚಾರಗಳನ್ನ ಮುಂದೆ ಇಟ್ಟು, ಜನರ ಮುಂದೆ ಇಟ್ಟು, ನಾಯಕತ್ವ ಬದಲಾವಣೆ ಅನಿವಾರ್ಯವೇ ಅಥವಾ ಇಲ್ಲವೇ, ಅಥವಾ ಮುಂದೊಂದು ದಿನ ನಾಯಕತ್ವ ಬದಲಾವಣೆ ಆಗಿ ಇನ್ನೊಬ್ಬ ಮುಖ್ಯಮಂತ್ರಿ ಬಂದರೆ ಆ ಮುಖ್ಯಮಂತ್ರಿ ಈ ರಾಜ್ಯವನ್ನ ಹೇಗೆ ನಡೆಸ್ಕೋತಾರೆ, ಅವ್ರ ಧೋರಣೆಗಳೇನು, ಇವೆಲ್ಲವನ್ನು ಕೂಡ ನಾವು ಹೇಳಬೇಕಾಗುತ್ತೆ. ಯಾಕೆ ಅಂದರೆ ಇವತ್ತಿನ ಮುಖ್ಯಮಂತ್ರಿ ವಿಚಾರದಲ್ಲಿ ನೀವು ಸ್ವಲ್ಪ ಹೇಳಿ. ಅದೇ ಈಗ ಅದೇನಂದ್ರೆ, ಈಗ ನೋಡಿ, ನಾಯಕತ್ವವನ್ನು ಬದಲಾವಣೆ ಮಾಡ್ತೀವಿ ಅನ್ನುವ ರೀತಿಯಾಗಿರುವ ಮಾತನ್ನ, ಅದರ ಸತ್ಯಾಸತ್ಯತೆಯನ್ನು ನಾವು ನೋಡಿದರೆ ವಾಸ್ತವಾಂಶಗಳೇನಿರ್ಬೋದು, ಪತ್ರಕರ್ತರಾಗಿಯೂ ನೋಡ್ಬೋದು, ಸಾಮಾಜಿಕವಾಗಿ ನಾವು ಗಮನ ಇಟ್ಟಿರುವಂಥ ಆಸಕ್ತರಾಗಿಯೂ ಗಮನಿಸ್ಬೋದು. ಆಗ ಒಂದು ಸಲ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರಿಗೆ ಮತ್ತೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿದರೆ ಹೈಕಮಾಂಡಿಗೆ ಖಚಿತವಾದ ವಿಶ್ವಾಸ ಇತ್ತು. ಈ ಸಲ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಅದಕ್ಕೆ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವ್ರ ಕಾರಣ ಆಗಿದೆ. ವರ್ಚಸ್ಸು ಮತ್ತು ಪಕ್ಷದ ನಾಯಕತ್ವನೂ ಕಾರಣ ಇರ್ಬೋದು. ಬಟ್ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವ್ರ ವರ್ಚಸ್ಸು ಕಾರಣ ಆಗಿದೆ.
ಅದನ್ನು ಅಲ್ಗಳೆಯೋಕ್ಕಾಗಲ್ಲ. ಮತ್ತು ಎರಡನೇದು, ಕರ್ನಾಟಕದಲ್ಲಿ ಅಹಿಂದ ವರ್ಗ ಅಂತ ನಾವೇನು ಕರಿತೀವಿ, ಈವರೆಗೂ ನಾವು ಕಂಡಿರುವ ರೀತಿಯಲ್ಲಿ ಈಗಿರ್ಬೋದಾಗಿರುವ ಒಬ್ಬ ಬಹಳ ದೊಡ್ಡ ಜನಬೆಂಬಲ ಇರುವ ಈ ಅಹಿಂದ ವರ್ಗದ ಜನಬೆಂಬಲ ಹೊಂದಿರೋ ನಾಯಕ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರೇ. ಖಂಡಿತ ಖಂಡಿತ. ಮತ್ತು MLAಗಳು ಇವರ ಆಡಳಿತ ಮತ್ತು ವ್ಯಕ್ತಿತ್ವದ ಬಗ್ಗೆ ಒಂದು ನಂಬಿಕೆ ಇಟ್ಟಿದ್ದಾರೆ. ಅವ್ರಿಗೇನಂದರೆ ಸಿದ್ದರಾಮಯ್ಯನವರು ತೂಗಿಸ್ಕೊಂಡು ಹೋಗ್ತಾರೆ, ಎಲ್ಲರನ್ನೂ ಕೂಡ ಒಂದು ಸಮತೋಲನದಲ್ಲಿ ಇಟ್ಕೊಂಡು ಹೋಗ್ತಾರೆ. ಜಾತಿ ಮಿತಿಯನ್ನು ಮೀರಿ ಶಾಸಕರ ಬೆಂಬಲ ಇದೆ. ಹಾಗಾಗಿ ಇವತ್ತಿನವರು ಸಿದ್ದರಾಮಯ್ಯನವರು ಇವೆಲ್ಲ ನಿಭಾಯಿಸುವ ಸಾಮರ್ಥ್ಯ ಇದೆ. ಮತ್ತೆ ಆಡಳಿತದ ದಕ್ಷತೆ ಇದೆ. ಅವರು 5 ವರ್ಷ ಈ ರಾಜ್ಯದಲ್ಲಿ ಯಾರೂ ಅರಸರ ನಂತರ 5 ವರ್ಷ ಪೂರ್ಣ ಅವಧಿಯನ್ನು ಮಾಡುವಂಥದ್ದು ಯಶಸ್ವಿಯಾಗಿ. ಮತ್ತೆ ಅವತ್ತು ಯಾವ ಹಗರಣ ಇಲ್ಲ, ಯಾವ ವಿವಾದ ಯಾವೂ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಆಡಳಿತವನ್ನು ಕೊಟ್ಟಂಥವ್ರು. ಈ ವರ್ಚಸ್ಸಿನಿಂದಲೇ ಈ ಬಾರಿ ಅಫ್ಕೋರ್ಸ್ ಇರ್ಬೋದು, ಈ ವಿರೋಧ ಪಕ್ಷಗಳು ಏನು BJP ಸರ್ಕಾರ ಇತ್ತಲ್ಲ, ವೈಫಲ್ಯ ಎಲ್ಲ ಇತ್ತು, ಸೊ ನೆಗೆಟಿವ್ ಇರ್ಬೋದು. ಆದರೆ ಅದ್ರ ಜೊತೆಗೆ ಪಕ್ಷದ ವರ್ಚಸ್ಸಿತ್ತು, ನಾಯಕತ್ವದ ವರ್ಚಸ್ಸು. ಹಾಗಾಗಿ ಪಕ್ಷ ಕೂಡ ಬಹಳ ವ್ಯವಸ್ಥಿತವಾಗಿ ಕೆಲಸ ಮಾಡ್ತು ಚುನಾವಣೆಯಲ್ಲಿ. ಮತ್ತೆ ನಾವು ಕೂಡ ಎಲ್ಲ ಬೆಂಬಲ ಕೊಡೋದು. ನಾವು ಎಲ್ಲ ಒಂದು ಕೋಮುವಾದಿ ಪಕ್ಷ ಅಧಿಕಾರಕ್ಕೆ ಬರಬಾರ್ದು ಅನ್ನೋ ಕಾರಣಕ್ಕೆ ನಾವು ಎಲ್ಲರೂ ಬೆಂಬಲ ಕೊಟ್ಟು, ಹಾಗಾಗಿ ನಮ್ಮವೆಲ್ಲ ಸಣ್ಣ ಜನಾಭಿಪ್ರಾಯ ಬುದ್ಧಿಜೀವಿಗಳು ಏನ್ ಹೇಳ್ತಿದ್ದಾರೆ, ಪತ್ರಕರ್ತರು, ಕಾರ್ಯಕರ್ತರು ಏನ್ ಹೇಳ್ತಿದ್ದಾರೆ, ಹಾಗಾಗಿ ಬಂತು. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಕ್ಕೆ ಇವತ್ತು 2.5 ವರ್ಷದ ಸರ್ಕಾರ ಬಂದಿದೆ. ಬೇರೆ ಯಾರಾದರೂ ಆಗಿದ್ದಿದ್ರೆ ಬಹುಶಃ ಬೇರೆ ಯಾರಾದರೂ PK ಶಿವಕುಮಾರೇ ಆಗಿರ್ಬೋದು, ಇಂಥವ್ರು ಯಾರಾದರೂ ಈ ಮೊದಲ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಿದ್ರೆ ನನಗನ್ನಿಸ್ದಂಗೆ ಈ 2.5 ವರ್ಷಗಳ ಆಡಳಿತ ನಡೆಸೋದಕ್ಕೆ ವಿರೋಧ ಪಕ್ಷಗಳು ಬಿಡ್ತಾ ಇರಲಿಲ್ಲ. ಏನಾದರೂ ಮಾಡಿ ಕಾನೂನಿನ ಈ ಇಕ್ಕಳದಲ್ಲಾದರೂ ಸಿಕ್ಕಿಸಿ ಇವರನ್ನು ಅಧಿಕಾರದಿಂದ ಇಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಮಾಡಿ ಯಶಸ್ಸಾಗ್ತಿದ್ರು ಬಿಡ್ತಿದ್ರು. ಆದರೆ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ರು. ಯಾಕೆ ಅಂದರೆ DK ಶಿವಕುಮಾರ್ ಮೇಲೆ ಈಗಲೂ ಕೂಡ ಅನೇಕ ಹಗರಣಗಳು ವಿಚಾರಣೆ CBI ಇತ್ತು, ED ವಿಚಾರಣೆ, ಮತ್ತೆ ಜೈಲ್ಗೂ ಕೂಡ ಈ ಸಂಬಂಧವಾಗಿ ಜೈಲಲ್ಲೂ ಹೋಗಿ ಬಂದಿದ್ರು. ಹಾಗಾಗಿ ಅವರು ಜೈಲ್ಗೆ ಹೋಗಿ ಬಂದ ತಕ್ಷಣ ಅಪರಾಧಿ ಅಂತ ನಾವು ಹೇಳಕ್ಕಾಗಲ್ಲ. ಇಲ್ಲ ಅಂತಿಮ ತೀರ್ಪು. ಆದ್ರೆ ಬಿಜೆಪಿ ಅವರು ಬೇಕಿದ್ರೆ ಮುಖ್ಯಮಂತ್ರಿ ಮಾಡಿದ್ರೆ ಅದೇ ನೆಪವನ್ನ ಬಳಸಿ ಸರ್ಕಾರನ ಕೆಡುವುದಕ್ಕೆ ಒಂದು ನೆಪವನ್ನು ಸೃಷ್ಟಿ ಮಾಡ್ಕೊಳ್ತಿದ್ರು. ಖಂಡಿತವಾಗಿ ಬಹಳ ನಾಜೂಕಾಗಿ ಮಾಡ್ಬಿಡ್ತಿದ್ರು. ಈ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡಿದೆ, ಬಹಳ ಜಾಣತನದ ತೀರ್ಮಾನ ತಗೊಂಡು ಸಿದ್ದರಾಮಯ್ಯನವ್ರನ್ನ ಆರಂಭದ ಅವಧಿಗೆ ಮುಖ್ಯಮಂತ್ರಿಯನ್ನು ಮಾಡಿದ್ದಾರೆ. ಇನ್ನೊಂದು ಅವಧಿಗೆ ನಮಗೆ ಗೊತ್ತಿಲ್ಲ, ಅದು ನಾವು ಗೊತ್ತಿಲ್ಲದಲ್ಲೇ ಮಾತಾಡೋಕ್ಕಾಗಲ್ಲ. ಆದರೆ ಈ ಊಹಾಪೋಹಗಳನ್ನು ನೋಡಿದಾಗ, ಈ ಥರ ಒಬ್ಬೊಬ್ಬರು ದಿನವೂ ಒಂದೊಂದು ಮಾತುಗಳನ್ನು ಆಡೋದು ನೋಡಿದಾಗ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ಇಲ್ಲ, ಇನ್ನೂ 2.5 ವರ್ಷಕ್ಕೆ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ಮತ್ತು ಮುಂದಿನ ನಾನೇ ದಸರಾ ಕಾರ್ಯಕ್ರಮವನ್ನು ನನ್ನ ಇದರಲ್ಲೇ ನಡೆಸ್ತೀನಿ, ಈ ಥರದ್ದು ಹೇಳುವ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ತಿರೋದು ವಿರೋಧ ಪಕ್ಷಗಳು, ಜೊತೆಗೆ ಮಾಧ್ಯಮಗಳು ಹೆಂಗೆ ಅಂದರೆ ಅವ್ರಿಗೆ ಏನು ಅಪೇಕ್ಷೆ ಇದೆಯೋ BJP ಸರ್ಕಾರ ಇದ್ದಾಗ ಇವ್ರು ವರ್ತಿಸಿದ ವಿಧಾನಕ್ಕೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇವ್ರು ವರ್ತಿಸ್ತಿರೋ ವಿಧಾನಕ್ಕೂ ಸ್ಪಷ್ಟವಾಗಿ ವ್ಯತ್ಯಾಸ ಗೊತ್ತಾಗುತ್ತೆ. ಯಾಕಂದರೆ ಕೇಂದ್ರ ಸರ್ಕಾರದಲ್ಲಿ ಯಾರಿದ್ದಾರೆ, ಆ ಕೇಂದ್ರ ಸರ್ಕಾರದ ಹಿಂದ್ಗಡೆ ಯಾವ ಹಣಕಾಸಿನ ಮನೆತನಗಳಿದ್ದಾವೆ, ವಾಣಿಜ್ಯ ಸಂಸ್ಥೆಗಳಿದ್ದಾವೆ, ಅವರಿಂದ ಕೃಪಾಪೋಷಿತವಾಗಿರುವ ಒಂದು ರೀತಿಯಾಗಿರೋ ತುತ್ತೂರಿಗಳ ಥರ ಬದಲಾಗೋಗಿದ್ದಾವೆ. ಆದ್ದರಿಂದ ಸಿದ್ದರಾಮಯ್ಯನವರು ಬಹಳ ದಿಟ್ಟವಾಗಿ BJP ವಿರುದ್ಧದ ನಿಲುವು ತಗೊಳ್ತಾರೆ. ಕೋಮುವಾದದ ವಿರುದ್ಧ ಬಹಳ ದಿಟ್ಟವಾದ ನಿಲುವು. RSS ಎಲ್ಲರಿಗೂ ಪ್ರಧಾನಿ ಇವರ ವಿರುದ್ಧ ಇವತ್ತು ಯಾರಾದರೂ ಕರ್ನಾಟಕದಲ್ಲಿ ದಿಟ್ಟವಾಗಿ ಮಾತಾಡೋರಿದ್ರೆ ಅದು ಸಿದ್ದರಾಮಯ್ಯನವರು. ಆದ್ರಿಂದ ಅವ್ರನ್ನ ಬದಲಿಸಿದ್ರೆ ಮಾತ್ರವೇ ಅಥವಾ ಅವ್ರನ್ನ ಕದಲಿಸೋದು ಅಂದ್ರೆ ಅವ್ರ ಅವ್ರನ್ನ ಟಾರ್ಗೆಟ್ ಮಾಡ್ತಾವ್ರೆ. ಟಾರ್ಗೆಟ್ ಮಾಡೋದ್ರ ಮೂಲಕ ಇನ್ನೊಬ್ರು ಯಾರೋ ಆಕಾಂಕ್ಷಿಗಳು ಇರ್ತಾರಲ್ಲ ಅವ್ರಿಗೆ ಪರೋಕ್ಷ ಕುಮ್ಮಕ್ ಕೊಡೋದು ಇದು ಮಾಧ್ಯಮಗಳು ಮಾಡ್ತಿರೋ ಕೆಲಸ. ಮಾಧ್ಯಮಗಳ ಕೆಲಸ ಮಾಡ್ತಾವೆ. ಆದ್ರೆ ವಸ್ತುಸ್ಥಿತಿ ಹಂಗಿದೆಯಾ? ಯಾಕಂದ್ರೆ ಈಗ
ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಇರುವಂತಹ ಈ ಸಮತೋಲನ ಕಾಪಾಡಬಲ್ಲಂತಹ ಒಂದು ನಾಯಕತ್ವನೂ ಸಿದ್ದರಾಮಯ್ಯನವ್ರ ಹತ್ರ ಇದೆ. ನೀವೇ ಹೇಳಿದಂಗೆ ಇವರು ಜಾತಿ ಹಿತಾಸಕ್ತಿಗಳನ್ನು ಮೀರಿ ವಿವಿಧ ಜಾತಿ ಪಂಗಡಗಳ ನಡುವೆ ಒಂದು ಸಮತೋಲನ ತರಬಲ್ಲರು. ಇವರೆಲ್ಲರ ಆಶಯಗಳನ್ನು ನೋಡಿ ಅದನ್ನು ಪ್ರಜಾತಾಂತ್ರಿಕ ಮೆಥಡಲ್ಲಿ ಬೇರೆ ಬೇರೆ ಆಕಾಂಕ್ಷೆಗಳನ್ನು ಪೂರೈಸಿ ಬೇರೆ ಬೇರೆ ಜಿಲ್ಲೆಗೆ ಅನುದಾನವನ್ನು ಕೊಟ್ಟು ಬೇರೆ ಬೇರೆ ನಾಯಕತ್ವಕ್ಕೆ ಅವಕಾಶ ಕೊಟ್ಟು ಗ್ಯಾರಂಟಿಗಳು ಅದನ್ನ ಜನತೆಗೆ ಅಂತ ಮಾಡಿ ನಡೆಸ್ತಾ ಇದ್ದಾರೆ, ತೂಗಿಸ್ತಾ ಇದ್ದಾರೆ. ಇವಾಗ ಇವ್ರನ್ನ ಬದಲಿಸ್ತೀವಿ ಅಂತ ಏನಾದರೂ ಹೈಕಮಾಂಡ್ ಮನಸ್ಸು ಮಾಡಿದರೆ ಅಥವಾ ರಾಜ್ಯ ಕಾಂಗ್ರೆಸ್ನಲ್ಲಿರುವ ಕೆಲವು ನಾಯಕರು ಏನಾದ್ರು ಇವ್ರನ್ನ ಡಿಸ್ಟೆಬಲೈಸ್ ಮಾಡೋಕ್ಕೆ ಮನಸ್ಸು ಮಾಡಿದರೆ ಇದು ರಾಜಕಾರಣ ನಾಳೆ ಎಲ್ಲಿಗೆ ಹೋಗಬಹುದು? ಒಂದು, ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಏನಾಗ್ಬೋದು. ಎರಡನೆಯದು, ಕಾಂಗ್ರೆಸ್ ಸರ್ಕಾರ ಇನ್ನೊಂದು ಯಾವ್ದಾದ್ರು ಸಿದ್ದರಾಮಯ್ಯನವ್ರು ಅಲ್ಲದೆ ಬೇರೆಯವರು ಮಾಡಿದ್ರೂ ಅದನ್ನು ಉಳಿಯೋದಕ್ಕೆ BJP ಬಿಡುತ್ತಾ ಅಥವಾ ಕಾಂಗ್ರೆಸ್ನಲ್ಲೇ ಇರ್ಬೋದಾಗಿರುವ ಅತೃಪ್ತ ಶಾಸಕರು ಸುಮ್ಮನೆ ಇರ್ತಾರ? ಏನಾಗ್ಬೋದು ಪರಿಸ್ಥಿತಿ? ವಾಸ್ತವವಾಗಿ ಇದು ನಾಯಕತ್ವ ಬದಲಾವಣೆಯ ಕಾಲಘಟ್ಟ ಅಲ್ಲ, ಸತ್ಯ ಹೇಳೋದಾದರೆ. ಯಾಕೆ ಅಂದರೆ ಇಲ್ಲಿ ನಾಯಕತ್ವ ಬದಲಾವಣೆ ಆಯಿತು ಅಂದರೆ ನಿಜಕ್ಕೂ ಹೇಳೋದಾದರೆ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುತ್ತೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಬಹುಸಂಖ್ಯಾತ ಬಹುಮತ ಇದೆ, ಭರ್ಜರಿ ಬಹುಮತ ಇದೆ. ಈ ಥರದ ಬಹುಮತವನ್ನು ಮುಂದೊಂದು ದಿನ ನಿರೀಕ್ಷೆ ಮಾಡೋಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಬಹುಮತ ಇದೆ. ಈ ಬಹುಮತ ಇರೋದನ್ನ ನೀವೊಂದು ಸರ್ಕಾರ ನಡೆಸುವಂಥ ಜನರಿಗೆ ಭಾಳ ಸಹಕಾರ ಕೊಟ್ಕೊಂಡು ಶಾಸಕರಾಗಲಿ ಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿ ಪಕ್ಷದ ನಾಯಕರುಗಳು ವಿವಿಧ ನಾಯಕತ್ವ ಎಲ್ಲರೂ ಸೇರಿಕೊಂಡು ಈ ಸರ್ಕಾರವನ್ನು ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಬೇಕಾಗಿತ್ತು. ಆದರೆ ಎಲ್ಲೋ ವಿರೋಧ ಪಕ್ಷಗಳ ಒಂಥರ ರಣಹದ್ದುಗಳ ಥರ ಕಾಯ್ತಾವ್ರಲ್ಲ, ಅದಕ್ಕೆ ಪರೋಕ್ಷವಾಗಿ ಇವರು ಕುಮ್ಮಕ್ಕು ಕೊಡ್ತಾವ್ರ ಅನ್ನುವ ಅನುಮಾನ ಬರ್ತದೆ, ಸಿಟ್ಟು ಬರುತ್ತೆ ವಾಸ್ತವವಾಗಿ. ಏಕೆಂದರೆ ಒಂದು ಸರ್ಕಾರನ ಅಧಿಕಾರಕ್ಕೆ ತರೋದು ಅಷ್ಟು ಸುಲಭದ್ದಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಇರೋವರೆಗೂ ಈ ಪಕ್ಷನ ಈ ಸರ್ಕಾರನ ಕೆಡುವಷ್ಟು ಸಂಖ್ಯೆಯ ಶಾಸಕರನ್ನ ಕೊಂಡ್ಕೊಳ್ಳಾರವರು, ಕದಿಲಾರರು. ಆದ್ರೆ ಈ ನಾಯಕತ್ವವೇ ಡಿಸ್ಟೆಬಲೈಸ್ ಆಗಿದೆ, ಇವರೇ ಇರ್ತಾರೋ ಇಲ್ವೋ ಅನ್ನೋ ಅನುಮಾನ ಹುಟ್ಟಿಸಿದ್ರೆ ಕೆಲವು ಶಾಸಕರುಗಳಾದ್ರೂ ಆಸೆ ಬೀಳಕ್ಕೆ ಶುರುವಾಗ್ಬೋದು. ಬಿಡು, ಇವ್ರು ಇರ್ತಾರೋ ಇಲ್ವೋ, ಹಂಗಿದ್ಮೇಲೆ ನಾವೇ ಹಾಕಿಲ್ಲಿರೋಣ, ನಮ್ಗೆ ಏನ್ ಜಾಗ ಇರುತ್ತೆ, ಅವಕಾಶವಾದ ಕೂಡ ಈ ಇವತ್ತೇನು ಉಪಮುಖ್ಯಮಂತ್ರಿ ಇದಾರಲ್ಲ DK ಶಿವಕುಮಾರ್, ಇಂಥವರು ಇವ್ರ ಪಕ್ಷ ನಿಷ್ಠೆಯನ್ನ ಒಂದು ಕಾಲದಲ್ಲಿ ನಾನು ಬಹಳ ಮೆಚ್ಚಿಕೊಂಡೆ. ಕಾಂಗ್ರೆಸ್ ಪಕ್ಷದ ಗುಜರಾತಲ್ಲಿ ಆದ ಸಂದರ್ಭದಲ್ಲಿ ಅಲ್ಲಿ ಆ ಕಾಂಗ್ರೆಸ್ ಪಕ್ಷ ಶಾಸಕರನ್ನ ಕೊಂಡು ಅಲ್ಲಿ ರಾಜ್ಯಸಭೆಗೆ ಇನ್ನ BJPಯ ನಾಯಕರನ್ನೊಬ್ಬರನ್ನ ಗೆಲ್ಲಿಸ್ಬೇಕು ಅಂತ ಹೊರಟಿದ್ದಾಗ ಆ ಶಾಸಕರನ್ನ ಬೆಂಗಳೂರು ವಲಯದಲ್ಲಿ ತಂದು ಇಟ್ಟು ಕಾಪಾಡೋದಕ್ಕೆ ಇದೇ DK ಶಿವಕುಮಾರ್ ಅವರಿಗೂ ವಹಿಸಿದ್ರು. ಆ ಸಂದರ್ಭದಲ್ಲಿ ಆತ ನಡೆಸ್ಕೊಂಡಿದ್ದು ಮತ್ತೆ ಆ ಶಾಸಕರನ್ನ ರಕ್ಷಣೆ ಮಾಡಿದ್ದು ಅದು ಬಹಳ ಗಟ್ಟಿ ನಿರ್ಧಾರ, ಅದು ಬಹಳ ಅದ್ಭುತವಾದ ಕಾರ್ಯಾಚರಣೆ ಮತ್ತೆ ಕಾರ್ಯತಂತ್ರ. ಅದಕ್ಕೋಸ್ಕರನೇ ಕಾಂಗ್ರೆಸ್ ಹೈಕಮಾಂಡ್ ಇವ್ರ ಬಗ್ಗೆ ಮೃದುವಾಗಿದೆ, ಮೃದು ಧೋರಣೆಯನ್ನು ಇಟ್ಕೊಂಡಿದೆ, ಮೃದು ಧೋರಣೆಯನ್ನು. ಇವರು ಅದಕ್ಕೆ ತಕ್ಕಂತೆ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ಚುನಾವಣೆಯಲ್ಲಿ ಓಟ್ ಏನಿದೆ ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲಿ ಒಂದು ಒಳ್ಳೆ ಪರ್ಸೆಂಟೇಜ್ ಬರೋದಕ್ಕೆ DK ಶಿವಕುಮಾರ್ ಕಾರಣ ಆಗಿದೆ. ಅದಕ್ಕೆ ಕಾರಣ ಏನು? ದೇವೇಗೌಡರು ಅವರ ಕುಟುಂಬದ ಹೆಸರಲ್ಲಿ ಏನು ಪರ್ಸೆಂಟೇಜ್ ಆಫ್ ಒಕ್ಕಲಿಗರ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಪಡೆಯೋದಕ್ಕೆ DK ಶಿವಕುಮಾರ್ ಅದು ಮ್ಯಾಚ್ ಆಗಿದ್ದಕ್ಕೇನೆ ಸರ್ಕಾರಕ್ಕೆ ಬಹಳ ಒಳ್ಳೆ ಬಹುಮತ ಬಂದಿದೆ. ಯಾಕೆಂದ್ರೆ ಮೈಸೂರು ಭಾಗ, ಈ ಬೆಂಗಳೂರು ಭಾಗ, ಈ ಭಾಗಗಳಲ್ಲಿ ಬಯಲ್ಸೀಮೆ JDSಗೆ ಬಹಳ ನಿಯಂತ್ರಣ ಇತ್ತು. ಈ ಪ್ರಯತ್ನ ಶ್ಲಾಘನೀಯ. ಹಾಗಾಗಿ ನಾವು ಇವತ್ತಿಗೂ DK ಶಿವಕುಮಾರ್ ಅವರ ಪಕ್ಷ ನಿಷ್ಠೆಯನ್ನ ಅನುಮಾನಿಸಕ್ ಹೋಗಲ್ಲ. ಕೊಡುಗೆ ಬಗ್ಗೆ ನಮಗೇನು ಅಪಸ್ವರ ಇಲ್ಲ. ಈ ಅಧಿಕಾರ ಹಸ್ತಾಂತರ ಆಗ್ಬೇಕು, ಮುಖ್ಯಮಂತ್ರಿ ಆಗಬೇಕು ಅನ್ನುವ ಎದೆಯೊಳಗೆ ಆಸೆ ಇಟ್ಕೊಂಡು ಈ ಥರದ್ದೆಲ್ಲೋ ಇವರ ಧ್ವನಿಗಳಿಗೆ, ವಿರೋಧ ಪಕ್ಷದ ಧ್ವನಿಗಳಿಗೆ ಕೈ ಜೋಡಿಸ್ಬಿಟ್ರೆ ಏನಾಗ್ಬೋದು? ಮತ್ತು ಅವರು ಸರ್ಕಾರದ ಮುನ್ನಡೆಗೆ ತೊಡಕು ಮಾಡಬೇಕು ಅಂತಾನೆ ವಿರೋಧ ಪಕ್ಷಗಳು ಇದ್ದು, ಮತ್ತು ಕೇಂದ್ರ ಸರ್ಕಾರ ಇಲ್ಲೆಲ್ಲಾದ್ರೂ ಸಣ್ಣ ಒಡಕು ಕಾಣಿಸಿದ್ರೆ ಸಾಕು, ನೀರೆರೆದು ಗೊಬ್ಬರ ಹಾಕಿ ಅದನ್ನು ದೊಡ್ಡ ವೃಕ್ಷ ಮಾಡಿ
ಬಿಜೆಪಿ ಸರ್ಕಾರ ತರಕ್ಕೆ ಏನ್ ದಾರಿ ಇದೆ ಅಂತ ಕಾಯ್ತಾ ಇರುವ ಅಮಿತ್ ಶಾ ಅಂತ ಒಬ್ಬ ಚಾಣಾಕ್ಷ ಇರೋ ಜಾಗದಲ್ಲಿ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದ ಇದೆ. ಹಂಗಿದ್ದಾಗ ಪ್ರಯತ್ನ ಇದೆ. ಬಟ್ ಅದಕ್ಕೆ ಡಿ ಕೆ ಶಿವಕುಮಾರ್ ಒಂದು ವೇಳೆ ಏನಾದರೂ ಧ್ವನಿಗೂಡಿಸಿದ್ರೆ, ಇವತ್ತು ಮುಕ್ತವಾಗಿ ಹೇಳಬೇಕು, ಧ್ವನಿಗೂಡಿಸಿದ್ರೆ ಈ ಸರ್ಕಾರದ ಪತನ ಅಷ್ಟೇ ಅಲ್ಲ, ಯಶಸ್ಸಾಗಲ್ಲ. ಅದು ಆಗಲ್ಲ, ನಿಲ್ಲಲ್ಲ, ಸರ್ಕಾರ ನಿಲ್ಲಲ್ಲ. ಹೌದು, ಒಂದು ನಿಮ್ಮ ರಾಜಕೀಯ ಭವಿಷ್ಯವೂ ಕೂಡ ತುಂಬ ಅನಿಶ್ಚಿತತೆಗೆ ಹೋಗುತ್ತೆ. ಯಾಕೆ ಅಂದರೆ ಅವರು ಯಾರು ಈ ಥರದ ಪಿತೂರಿ ಮಾಡ್ತಾರೆ, ಷಡ್ಯಂತ್ರ ರೂಪಿಸ್ತಾರೆ, ಅವ್ರು ಯಾರು ನಂಬಿಕೆಗೆ ಅರ್ಹರಲ್ಲ. ಜನರು ಡಿ ಕೆ ಶಿವಕುಮಾರ್ ಅವರು ಶ್ರೇಯಸ್ನ ಬಯಸೋರು ಅಲ್ಲ, ಸಿದ್ದರಾಮಯ್ಯನವರ ಅಧಿಕಾರವನ್ನ ಸೊ ಇಲ್ದಂಗ್ ಮಾಡ್ಬೇಕು ಅಷ್ಟೇ. ಅದರಿಂದ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಯಾಗಿ ಮೆರೆಸಬೇಕು ಅನ್ನೋದು ಅವರ ಅಭಿಲಾಷೆ ಅಲ್ವೇ ಅಲ್ಲ. ಹಾಗಾಗಿ ಸೊ ಇವು ಡಿ ಕೆ ಶಿವಕುಮಾರ್ ಅವರ ವರ್ಚಸ್ಸು ಕೂಡ ಬೆಳೆಸ್ಕೋಬೇಕಾಗಿದೆ ಅವರು. ಯಾಕೆಂದರೆ ಸಿದ್ದರಾಮಯ್ಯನವ್ರ ಜೊತೆಗೆ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಒಡನಾಡಿಯಾಗಿ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ತಾವು ಕೂಡ ವರ್ಚಸ್ಸನ್ನು ಬೆಳೆಸ್ಕೋಬೇಕಾಗಿದೆ. ಸಿದ್ದರಾಮಯ್ಯನವರು ದುಡುಕಿ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ದುಡುಕಿ ಹೇಳಿಕೆ ಕೊಡಕ್ಕೆ ಹೋಗಲ್ಲ, ಕ್ರಮ ತಗೊಳ್ಳಲ್ಲ, 2 ಸಲ ಯೋಚನೆ ಮಾಡ್ತಾರೆ, ಸಲಹೆ ತಗೋತಾರೆ. ಆದ್ರೆ ನೋಡಿ, ಜಾತಿ ಜನಗಣತಿ ಬಂದಾಗ ಅವ್ರಿಗೆ ತುಂಬಾ ಆಸೆ ಇತ್ತು ಅದನ್ನ ಜಾರಿ ಮಾಡ್ಬಿಡ್ಬೇಕು ಅಂತ. ಅದು ಕಾಂತರಾಜು ಸಮಿತಿ ವರದಿದು. ಆದ್ರೂ ಸಂಪುಟ ಸಭೆಯಲ್ಲಿ ವಿರೋಧ ಇದೆ. ದೊಡ್ಡ ಪಂಗಡದ ಮುಖಂಡರುಗಳು ಮತ್ತೆ ಹಿರಿಯ ನಾಯಕರುಗಳು ಅಪಸ್ವರ ಎತ್ತುತ್ತಿದ್ದಾರಾದ್ರಿಂದ ಅವ್ರ ಕನಸಿನ ಕೂಸಾದ್ರೂ ಪಕ್ಕಕ್ಕೆ ಇಟ್ರು. ಯಾಕಂದ್ರೆ ಅದು ರಾಜಕೀಯಕ್ಕಿಂತ ದೊಡ್ಡದಲ್ಲ, ಒಂದು ವರದಿ ಅಂತ. ಇದು ನೋಡಿ, ಆ ಥರ ಮುತ್ಸದ್ದಿತನ ಇರುತ್ತೆ, ಆ ಥರ ಆಲೋಚನಾ ಕ್ರಮ ಇದೆ ಸಿದ್ದರಾಮಯ್ಯನವರಿಗೆ. ಬಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಥರದ ರಾಜಕೀಯ ಮುತ್ಸದ್ದಿತನ ಇವತ್ತಿಗೂ ಅವ್ರು ರೂಢಿಸ್ಕೊಳಕ್ ಆಗ್ತಾ ಇಲ್ಲ. ಅವರಿಗೆ ಗೊತ್ತು ನೋಡಿ, ಮಾತಾಡ್ತಾರೆ. ಅಸೆಂಬ್ಲಿಯಲ್ಲಿ ಹೋಗಿ ಸದಾವತ್ಸಲೆ ಹಾಡನ್ನ ಆಡ್ಬಿಟ್ರೆ ಇವೆಲ್ಲವೂ ಕೂಡ ಅಷ್ಟು ಜಾಣತನದ ನಡೆಗಳೇ ಅಲ್ಲ. ಆಮೇಲೆ ಸಂದೇಶ ಕೊಡುವಂತ ಬೆಂಗಳೂರು ರಸ್ತೆಗಳ ಬಗ್ಗೆ ಮಾತಾಡಿದಾಗ ಅವರು ದೆಹಲಿಯಲ್ಲಿ ಪ್ರಧಾನಿ ಮನೆ ಮುಂದೆಗಡೆ ರಸ್ತೆಯಲ್ಲಿ ಗುಂಡಿಗಳವೆ ಬೇಕಾದಷ್ಟು. ಅದು ನಮ್ಮ ಸಮರ್ಥನೆ ಆಗಬಾರದು ಅಲ್ವಾ? ಈ ತರದ ಒಬ್ಬ ಡೆಪ್ಯೂಟಿ ಸಿಎಂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಆಮೇಲೆ ಇವತ್ತು ಮುಂದೆ ನಾನು ಸಿಎಂ ಆಗ್ಬೇಕು ಅನ್ನುವ ಆಸೆ ಇರೋರು, ಕನಸು ಇಟ್ಕೊಂಡ್ರವ್ರು ಅಂತವ್ರು ಈಗೆಲ್ಲ ಮಾತಾಡ್ಬಿಟ್ರೆ ಇವರು ಮುಖ್ಯಮಂತ್ರಿ ಆಗಿ ಬಂದ್ರೆ ಏನ್ ಇಲ್ಲ. ಅದೇನಾಗುತ್ತೆ, ಸುಮ್ಮನೆ ಪಾಸಿಂಗ್ ರಿಮಾರ್ಕ್ ತರ ಆಗೋಗುತ್ತೆ ಹೊರತು ತೂಕದ ರಿಮಾರ್ಕ್ ಆಗೋ ಚಾನ್ಸ್ ಇಲ್ಲ. ಆ ಮುತ್ಸದ್ದಿತನ ಮತ್ತೆ ನಡತೆ, ಮಾತಾಡಿದ್ರೆ ಹೋಯ್ತಲ್ಲ. ಹೌದು. ಸೊ ಅದನ್ನ ನೀವು ಮತ್ತೆ ವಾಪಸ್ ತಗೊಳಕ್ಕಾಗಲ್ಲ. ಹಾಗಾಗಿ ಇವರೆಲ್ಲೋ ಈ ಥರ ದುಡುಕ್ತಾ ಅವರ ಅನಿಸುತ್ತೆ. ಯಾಕೆಂದರೆ ಇತ್ತೀಚೆಗೆ ಅಮಿತ್ ಶಾ ಜೊತೆಲಿ ಒಂದು ಕಾರ್ಯಕ್ರಮದಲ್ಲಿ ಹೋಗಿ ಭಾಗಿಯಾದರು, ಆಯಿತಾ. ಅದಾದ ನಂತರ ಇನ್ನೊಂದು ಈ ಅಸೆಂಬ್ಲಿಯಲ್ಲಿ ಸದಾವತ್ಸಲೆ ಹಾಡಾಡಿದ್ರು, RSS ಹಾಡಾಡಿ ಅದನ್ನು ವಿವಾದಕ್ಕೆ ಗುರಿಯಾದರು. ಆಮೇಲೆ ಈ ರಸ್ತೆಗಳ ಬಗ್ಗೆ ತುಂಬ ಕೀಳಾಗಿ ಮಾತಾಡಿ ಹೇಳಲಿಕ್ಕೆ ಗುರಿಯಾದರು. ಇದೊಬ್ಬ ಇಷ್ಟೊಂದು ಅನುಭವ ನಾನು ಕಂಡಂತೆ 40 ವರ್ಷಗಳ ಮೀರಿ ರಾಜಕಾರಣ ಮಾಡಿರೋವಂಥವ್ರು ಇವರು ಹಿಂಗೆಲ್ಲ ಮಾತಾಡುವಂಥವ್ರು ನಾಳೆ ಮುಖ್ಯಮಂತ್ರಿಯಾಗಿ ಯಾರಾದರೂ ಜನ ಸಮಸ್ಯೆಗಳು ಅಹವಾಲುಗಳು ತರ್ತಾರೆ. ನೀವು ದುಡುಕಿ ಮಾತಾಡ್ಬಿಟ್ರೆ ಏನಾಗ್ಬೋದು? ಹಾಗಾಗಿ ಅದು ಉಡಾಫೆ ಅನ್ನಿಸದಿರುವಂತ ನಡವಳಿಕೆ ಇದ್ರೆ ಮಾತ್ರ ಜನ ನಾಯಕನ ನಂಬ್ತಾರೆ. ಹೌದು. ಮತ್ತು ಶಾಸಕರು ಅದೇ ಸ್ಥಿತಿ. ಎಲ್ಲರೂ ಶಾಸಕರು, ಜಾತಿ ಶಾಸಕರು ಕೂಡ ಯಾಕೆಂದ್ರೆ ನಾಯಕತ್ವ ನೋಡ್ತಾರೆ. ಹಾಗಾಗಿ ಇಂಥದ್ದೆಲ್ಲ ಯಾಕಂದ್ರೆ ನೋಡಿ, ಸಿದ್ದರಾಮಯ್ಯನವ್ರ ಬಗ್ಗೆ ಈಗಲೂ ಕೂಡ ಸಾಮಾನ್ಯ ಜನರಿಗಿರೋದೇನೆಂದ್ರೆ, ಬುದ್ಧಿಜೀವಿಗಳಿಗೆ, ಪತ್ರಕರ್ತರಿಗೆ, ಸಾಮಾಜಿಕ ಕಾರ್ಯಕರ್ತರಿಗೆ, ಹೋರಾಟಗಾರರಿಗೆ ಏನಿದೆ, ಇವರು ಪ್ರಗತಿಪರವಾಗಿರುವ ನಿಲುವುಗಳನ್ನ ದಿಟ್ಟವಾಗಿ ತಗೊಳ್ತಾರೆ. ಈಗ ಬಾನು ಮುಷ್ತಾಕ್ ವಿಷಯ ಬಂತು, BJPಯವರು RSS ಕೂಗಾಡಿದ್ರು, ಇವರು ವಿಚಲಿತರೇ ಆಗಲಿಲ್ಲ. ದಸರಾ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ವಿಜೇತೆ ಕನ್ನಡ ಸಾಹಿತ್ಯ ಕರೆದಿದ್ದೀನಿ, ಇನ್ನೊಂದು ಆಕೆಯನ್ನು ಗೌರವಿಸೋದು ನನ್ನ ಜವಾಬ್ದಾರಿ, ಹಂಗೆ ಅಷ್ಟು ಅಚಲವಾಗಿ ನಿಂತೋದು. ಇನ್ನೊಂದು ದೇವನಹಳ್ಳಿ ಹತ್ರ ಸೊ ರೈತರು ಎಷ್ಟು ವರ್ಷದಿಂದ 1100 ದಿನಗಳಿಂದ ಧರಣಿ ಮಾಡಿದ್ರು. ಸತತವಾಗಿ ಮಾಡಿದ್ರು. ಅಂಥದ್ದನ್ನ
ಸೊ ಅಲ್ಲಿ ಸಂಪುಟ ಸದಸ್ಯರಲ್ಲಿ ವಿರೋಧ ಇದ್ದಾಗ್ಲೂ ಭಿನ್ನಮತ ಇದ್ದಾಗ್ಲೂ ಮುನಿಸ್ಕೊಂಡಾಗ್ಲೂ ಇಲ್ಲ ನಾನು ರೈತರಿಗೆ ಮಾತು ಕೊಟ್ಟಿದ್ದೀನಿ, ತೀರ್ಮಾನ ತಗೊಳ್ತೀನಿ ಅಂತ ಹೇಳಿ ಏನ್ ರೈತರಿಗೆ ಮಾತು ಕೊಟ್ಟಿದ್ರು ಅದರಂತೆ ನಡ್ಕೊಂಡ್ರು. ಇದು ರಾಜಕೀಯ ಯಾಕಂದ್ರೆ ಅವಾಗ ಅವರು ವಿರೋಧ ಪಕ್ಷದಲ್ಲಿ ಇದ್ರಂತೆ, ಆ ಹೋರಾಟ ಇದ್ದಾಗ ಅಲ್ಲಿ ಹೋಗಿದ್ದ ರೈತರಿಗೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಈ ಜಮೀನು ಭೂ ಸ್ವಾಧೀನವನ್ನು ನಾವು ಕೈ ಬಿಡ್ತೀವಿ ಅಂದಿದ್ರು. ಸೊ ರೈತರು ಅದನ್ನೇ ಮತ್ತೆ ಕೇಳೋರು, ನೀವು ಕೊಟ್ಟ ಮಾತನಂಗೆ ನಡ್ಕೊಳ್ಳೋ ಮುಖ್ಯಮಂತ್ರಿ ಅಂತ ಅಂದಿದ್ದಾರೆ. ನಿಮ್ಮ ಮೆಚ್ಚಿಕೊಳ್ಳೋರೆಲ್ಲರೂ ಕೂಡ ನಮಗೆ ಕೊಟ್ಟ ಮಾತು ಎಲ್ಲಿಗೆ ಹೋಯ್ತು, ಕಡೆಗೂ ಅದೆಷ್ಟೇ ಕಷ್ಟ ಅದು ಅವ್ರ ಮನಸ್ಸಿಗೆ ತಾಕ್ತು ನಿರ್ಧಾರಕ್ಕೆ ತಗೊಂಡ್ಬಿಟ್ರು. ಸೊ ಈ ಥರದ ಆಲೋಚನಾ ಶಕ್ತಿ ಇರಬೇಕು. ತೀರ್ಮಾನ ತಗೊಳ್ಳುವಾಗ ಹಲವರ ಸಲಹೆ ತಗೋಬೇಕಾಗ್ತವೆ, ಇವೆಲ್ಲವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಆಗಿದ್ದಾರೆ. ಒಂದ್ಸಲ ನೀವು ಬಂದಿದ್ರಿ ಕಾಣುತ್ತೆ, ಯಾವುದೋ ಒಂದು ವಿಷಯಕ್ಕೆ ಅವ್ರ ಹತ್ರಕ್ಕೆ ಹೋಗಿ ಸರ್ ಇದು ಹಿಂಗಾಗ್ಬೇಕಿತ್ತಲ್ಲ ಅಂತ ಕೇಳಿದ್ವಿ. ಅವರು ಮಾಡ್ಬೋದು ಹೋಗ್ಲಿ ಏನಿಲ್ಲ. ನೋಡಿ ಒಂದು ಕಡೆ ನಾನು DK ಶಿವಕುಮಾರ್ ಕೇಳಬೇಕು, ಇನ್ನೊಂದು ಕಡೆ ಖರ್ಗೆ ಅವ್ರ ಅನಿಸಿಕೆ ಏನಿದೆ ತಿಳ್ಕೋಬೇಕು, ಅದ್ರ ಮೇಲೆ ಮಾತ್ರ ನಿರ್ಣಯ ಮಾಡೋಕ್ಕಾಗುತ್ತೆ. ನಾನು ಸುಮ್ಮನೆ ಹಂಗೆಲ್ಲ ಹೇಳೋಕ್ಕಾಗಲ್ಲ ಅಂತ. ಅಂದರೆ ತಾನೇ ಸರ್ವತಂತ್ರ ನಾಯಕ ಅಂತ ತಗೊಳ್ಬಹುದಿದ್ದಾಗಲೂ ಆಗಿದ್ರೂ ಕೂಡ ಸೊ ಒಬ್ಬ ಉಪಮುಖ್ಯಮಂತ್ರಿ ಇದ್ದಾರೆ, ಒಬ್ಬ ಪಕ್ಷದ ನಾಯಕರು ಇಬ್ರು ಕರ್ನಾಟಕದವರೇ ಕೇಳಬೇಕಾಗುತ್ತೆ, ಕೇಳಿ ತೀರ್ಮಾನ. ಇದು ದೊಡ್ಡ ಮಾತು ಅಂತಾನೆ ಆಗುತ್ತೆ ರಾಜಕಾರಣ. ಸೊ ಈ ತರದ ನಾಯಕರು ಯಾವ ಕಾರಣಕ್ಕೂ ಸದ್ಯದ ಸ್ಥಿತಿಯಲ್ಲಿ ಬದಲಾಯಿಸೋದಿದೆಯಲ್ಲ ಬಹಳ ರಾಜಕೀಯಕ್ಕೂ ತೊಂದರೆ, ಕಾಂಗ್ರೆಸ್ ಪಕ್ಷಕ್ಕೆ ಸ್ವತಃ ತೊಂದರೆ, ಎಲ್ಲ ರೀತಿ. ಇದು ಬಿಜೆಪಿ ಅವ್ರಿಗೆ ಹಬ್ಬ, ಬ್ಲೆಂಡರ್ ಆಗುತ್ತೆ. ಹೌದು, ಬ್ಲೆಂಡರ್ ಬಿಜೆಪಿ ಅವ್ರಿಗೆ ಹಬ್ಬ ಆಗೋಗುತ್ತೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೂ ನಾವು ಈ ಮೂಲಕ ವಿನಂತಿ ಮಾಡ್ಕೋಬಹುದು. ಯಾಕೆಂದ್ರೆ ಅಲ್ಲಿ ಹೈಕಮಾಂಡ್ ಅಲ್ಲಿ ರಾಹುಲ್ ಗಾಂಧಿ ಇದ್ದಾರೆ, ಖರ್ಗೆ ಅವರಿದ್ದಾರೆ, ಖರ್ಗೆ ಅವ್ರಿಗಂತೂ ಕರ್ನಾಟಕದ ಪ್ರತಿ ವಿಷಯ ಗೊತ್ತು ಬರ್ತಾರೆ. ಅವರು ಸಿದ್ದರಾಮಯ್ಯನವ್ರ ನಾಯಕತ್ವದ ತೂಕ ಎಷ್ಟು ಮತ್ತೆ ಅವ್ರು ಎಷ್ಟು ಅವಶ್ಯಕ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಆತುರದ ತೀರ್ಮಾನ ಅವ್ರು ಮಾಡೋದು ಸಾಧ್ಯವೇ ಕಾಣಿಸ್ತಿಲ್ಲ, ಬರಲಾರರು. ಹಾಗಾಗಿ ಜನ ಕೂಡ ಒಪ್ಪಲ್ಲ, ಸದ್ಯದ ಸ್ಥಿತಿನೆಲ್ಲ ಒಪ್ಪಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯನವರನ್ನ ಇವತ್ತಲ್ಲ ಸುಮಾರು ವರ್ಷದ ರಾಜಕಾರಣ 20-25 ವರ್ಷಗಳಿಂದ ನಾಯಕನಾಗಿ ನೋಡಿದ್ದಾರೆ. ಹೋರಾಟದ ಮೂಲಕ ರಾಜಕಾರಣಕ್ಕೆ ಬಂದವರು. ಹಾಗಾಗಿ ಸೊ ಉಳಿದವರೆಲ್ಲ ಹೋರಾಟದಿಂದ ಬಂದವರಲ್ಲ, ರಾಜಕಾರಣದಿಂದ ಬಂದವರು. ಅವ್ರ ರಾಜಕಾರಣದ ಹಿನ್ನೆಲೆ ಕೂಡ ಗೊತ್ತಿದೆ ನಮ್ಗೆ. ಹಾಗಾಗಿ ಸಿದ್ದರಾಮಯ್ಯನವರ ರಾಜಕಾರಣಕ್ಕೂ ರಾಜಕೀಯ ಹಿನ್ನೆಲೆಗೂ ಬೇರೆ ಈ ಥರದ ಆಸೆ ಇಟ್ಕೊಂಡಿರುವಂಥವರ ರಾಜಕಾರಣಕ್ಕೂ ಅವರ ರಾಜಕೀಯ ಹಿನ್ನೆಲೆಗೂ ಅಜಗಜಾಂತರ ವ್ಯತ್ಯಾಸ. ಯಾಕಂದರೆ ಹಣಬಲದ ರಾಜಕೀಯ ನಡೆಯುತ್ತೆ ಅನ್ನೋದು ಒಂದು ಮಾತು ನಿಜ, ಆದರೆ ಅದು ಸದಾ ನಡೆಯಲ್ಲ. ಯಾಕಂದರೆ ಜನಬಲ ಅನ್ನೋದೊಂದು ಇಷ್ಟು ನಿಚ್ಚಳವಾಗಿದ್ದಾಗ ಸಿದ್ದರಾಮಯ್ಯನವ್ರ ಜೊತೆಗೆ ಪಕ್ಷ ಆಗಲಿ ಅಥವಾ ಪಕ್ಷದಲ್ಲಿರೋ ಶಾಸಕರಾಗಲಿ ಅಥವಾ ಹೈಕಮಾಂಡ್ ಆಗಲಿ ಅಷ್ಟು ಸುಲಭವಾಗಿ ಒಂದು ನಾಯಕತ್ವವನ್ನು ಬದಲಾಯಿಸೋದಕ್ಕೆ ಒಪ್ಪೋದಿಲ್ಲ. ಕಾರಣ ಏನು ಅಂತ ಹೇಳಿದರೆ ಆ ನಂತರ ಸರ್ಕಾರ ಸುಗಮವಾಗಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಕರ್ನಾಟಕದ ಜನರ ಹಿತ ಕಾಪಾಡೋಕ್ಕೂ ಆಗಲ್ಲ. ಕರ್ನಾಟಕದಲ್ಲಿ ಪಕ್ಷ ಏನಾಗುತ್ತೆ ಅಂತ ಹೇಳೋಕ್ಕೂ ಆಗಲ್ಲ, ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಸರ್ಕಾರ ಇರುವ ರಾಜ್ಯದಲ್ಲಿ ತಮ್ಮದೇ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರುವ ರಾಜ್ಯದಲ್ಲಿ ಯಾವ ಕಾರಣಕ್ಕೂ ಸರ್ಕಾರವನ್ನು ಅಲುಗಾಡಿಸೋದಕ್ಕೆ ಡಿಸ್ಟರ್ಬ್ ಮಾಡ್ಕೊಳ್ಳೋಕ್ಕೆ ಹೈಕಮಾಂಡ್ ಇಷ್ಟಪಡಲ್ಲ. ಮತ್ತೊಂದು ಮಗದೊಂದು ರಾಜ್ಯದಲ್ಲಿ ಅಧಿಕಾರವನ್ನು ಪಡ್ಕೋಬೇಕಾಗಿದೆ. ಇವತ್ತು ಈಗ ಬಿಹಾರಲ್ಲಿ ಚುನಾವಣೆ ಇದೆ, ಅದಕ್ಕೆಲ್ಲ ಇಲ್ಲಿರುವಂತಹ ಸ್ಥಿರತೆ, ಇಲ್ಲಿರುವಂತಹ ಒಳ್ಳೆಯ ಹೆಸರು ಬಹಳ ಮುಖ್ಯ ಕಾರಣ. ಈ ಹಿನ್ನೆಲೆಯನ್ನ ಅಲ್ಲೆಲ್ಲ ಅಪಪ್ರಚಾರ ಮಾಡ್ತಾರೆ. ಬಿಜೆಪಿ ಅವರು ಅಲ್ಲೆಲ್ಲ ಅಪಪ್ರಚಾರ ಮಾಡ್ತಾರೆ. ಈಗ ಅಲ್ಲಿ ಅವರಲ್ಲೇ ಒಗ್ಗಟ್ಟಿಲ್ಲ, ಅವರಲ್ಲೇ ಸರಿಯಾದ ನಾಯಕತ್ವ ಇಲ್ಲ. ಇಂಡಿಯಾ ಟೀಮ್ಗೆ ಅಲ್ಲಿ ಅಧಿಕಾರ ಬರುವ ಸಂಭವ ಇದೆ. ಯಾಕೆಂದ್ರೆ ರಾಹುಲ್ ಗಾಂಧಿ 16 ದಿನ ಪಾದಯಾತ್ರೆ ಹೋಗಿದ್ರಲ್ಲ, ಅಧಿಕಾರ ಯಾತ್ರೆ ಹೋದ್ರಲ್ಲ, ಅವು ಬಹಳ ರೆಸ್ಪಾನ್ಸ್ ಬಂದಿದೆ. ಮತ್ತೆ ಚೆನ್ನಾಗಿದ್ದಾರೆ. RJD ಆಗ್ಬೋದು, ಕಮ್ಯುನಿಸ್ಟ್ ಪಕ್ಷಗಳಾಗ್ಬೋದು, ಅವೆಲ್ಲ ಚೆನ್ನಾಗಿ ಹೊಂದಾಣಿಕೆಯಲ್ಲಿದ್ದಾವೆ. ಹಾಗಾಗಿ ನಿತೀಶ್ ಕುಮಾರ್ ಅವ್ರ ಸರ್ಕಾರದ ಬಗ್ಗೆ ಆಗಿದೆ. ಸೊ ಪ್ರಧಾನಿ ಏನೇ ಹೋಗಿ ಘೋಷಣೆಗಳು ಅದೇ ಹಳೆ ಘೋಷಣೆಗಳೇ ಮಾಡ್ತಾವ್ರೆ. ಅದು ಅಷ್ಟು ಸುಲಭಕ್ಕೆ ಜನಕ್ಕೆ ಅಪೀಲ್ ಆಗಲ್ಲ. ಸೊ ಹಾಗಾಗಿ ಅಲ್ಲಿ ಅಧಿಕಾರಕ್ಕೆ ಬರಬೇಕು, ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅಧಿಕಾರಕ್ಕೆ ಬರಬೇಕಾದ ಅಗತ್ಯ ಇದೆ. ಮುಂದೆ ಕೇರಳ ಬರುತ್ತೆ, ಆಮೇಲೆ ಇದು ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಶುರು ಆಗುತ್ತೆ. ಹಾಗಾಗಿ ಈ ಥರದ ತೀರ್ಮಾನಕ್ಕೆ ಬರದಲೇ ಇರಬಾರ್ದು, ಆ ಥರ ಬರಬಾರ್ದು, ಆ ಥರ ತೀರ್ಮಾನ ತಗೋಬಾರ್ದು ಅನ್ನುವ ಆಶಯವನ್ನು ನಾವು ಯಾಕಂದ್ರೆ ನಾವು ಇನ್ನು ಕೇಳ್ತಾ ಇರೋದು ಕೂಡ
ಇದು ಯಾರೋ ಒಬ್ಬ ವ್ಯಕ್ತಿಯ ನಾಯಕತ್ವದ ಪ್ರಶ್ನೆ ಅಥವಾ ಒಂದು ಗುಂಪಿನ ನಾಯಕತ್ವದ ಪ್ರಶ್ನೆ ಅಲ್ಲ. ಒಟ್ಟು ಕರ್ನಾಟಕದ ಹಿತಾಸಕ್ತಿ ಏನು ಒಂದು. ಎರಡನೇದು, ಕೋಮುವಾದಿ ಪಕ್ಷ, ಜಾತಿವಾದಿ ಪಕ್ಷ ಅಧಿಕಾರಕ್ಕೆ ಬರೋದ್ರ ಬದಲು ಸಾಮಾಜಿಕ ನ್ಯಾಯದ ಪರವಾಗಿರುವ ಮತ್ತು ಪ್ರಗತಿಪರ ಆಶಯಗಳನ್ನು ಹೊಂದಿರುವ ಒಂದು ಸಮತೋಲನ ರಾಜಕಾರಣವನ್ನು ನಡೆಸೋಕೆ ಪ್ರಬುದ್ಧತೆ ಇರುವಂತಹ ನಾಯಕ ಸಿದ್ದರಾಮಯ್ಯ ನಮ್ಮ ಕರ್ನಾಟಕದ ಜನರ ಹಿತಾಸಕ್ತಿಗೋಸ್ಕರ ಬಹಳ ಮುಖ್ಯ. ವಾಸ್ತವವಾಗಿ ಏನು ಹೇಳ್ಬೋದು ಅಂದರೆ, ಸಿದ್ದರಾಮಯ್ಯನವರು ಆಡಳಿತದಲ್ಲಿ ಸಮರ್ಥ. ಡಿ ಕೆ ಶಿವಕುಮಾರ್ ಪಕ್ಷದ ಸಂಘಟನೆಯಲ್ಲಿ ಸಮರ್ಥ. ಅವರಿಬ್ಬರು ಜೊತೆಯಲ್ಲಿರೋದೇನೆ ಬಹಳ ಒಳ್ಳೆಯದು. ಇಲ್ಲಿ ಪಕ್ಷ ಮತ್ತು ಆಡಳಿತ ಎರಡು ಒಟ್ಟಿಗೆ ಇರಬೇಕು, ಎರಡೂ ಬ್ಯಾಲೆನ್ಸ್ ಆಗಿ ಇದೇ ಸಮರ್ಥತೆಯನ್ನ ಉಳಿಸ್ಕೊಂಡು ಹೊರಟ್ರೆ ಖಂಡಿತ ಇನ್ನೊಂದ್ಸಲ ಗೆಲ್ಬಹುದು. ಇನ್ನೊಮ್ಮೆ 28ಕ್ಕೆ ಅಂತಾರಲ್ಲ, ಗೆಲ್ಬಹುದು. ಇನ್ನೊಮ್ಮೆ ಬಹಳ ಆರಾಮಾಗಿ ಗೆದ್ದು ಬರ್ಬೋದು. ಆಗ ನೀವು ಹೇಳಿದ್ ಬಹಳ ಚೆನ್ನಾಗಿದೆ. ಯಾಕಂದ್ರೆ ಇವೆರಡು ಬಹಳ ಮುಖ್ಯ. ಒಂದು, ವರ್ಚಸ್ಸಿರುವ ಜನ ಬೆಂಬಲ ಅಖಂಡವಾಗಿರೋ ಒಬ್ಬ ನಾಯಕ. ಇದೊಬ್ಬನು ಪಕ್ಷವನ್ನು ಹೆಂಗ್ ಸಂಘಟಿಸಬೇಕು, ಅದಕ್ಕೆ ಸಂಪನ್ಮೂಲ ಕ್ರೋಢೀಕರಿಸಬಹುದು, ಗಟ್ಟಿತನ ಇರುವ ಒಬ್ಬ ಸಮರ್ಥ ನಾಯಕ. ಇವರು ಹೆಂಗ್ ಸಹಕರಿಸ್ತಾರೆ, ಮಾಡ್ತಾರೆ. ಹಾಗಾಗಿ ಪಕ್ಷ ಒಂದು ಗಟ್ಟಿ ನೆಲೆಗಟ್ಟಲ್ಲ ಇದೆ. ಅದು ಒಳ್ಳೆ ಹೆಸರನ್ನು ಹಿಂಗೆ ಮುಂದುವರಿಸಿದ್ರೆ ಭವಿಷ್ಯ ಇರುತ್ತೆ. ಇಲ್ಲದಿದ್ರೆ ಅದು ಅಂತಿಮವಾಗಿ ಜನಕ್ಕೂ ಲಾಸು. ಭವಿಷ್ಯದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಎಲ್ಲ ಅವಕಾಶ ಇದಾವೆ, ಎಲ್ಲ ಅವಕಾಶಗಳು ತೆರೆದಿರ್ತವೆ. ಸೊ ಯಾಕಂದ್ರೆ ಅವರು ಅಷ್ಟು ದಿವಸದಿಂದ ಒಂದು ರಾಜಕಾರಣದಲ್ಲಿ ಇರೋರು, ಒಂದು ಪಕ್ಷ ನಿಷ್ಠೆಯಿಂದ ಇರೋರು, ಅವರು ಪ್ರಬುದ್ಧತೆಯನ್ನು ತೋರಿಸಿ ರಾಜಕೀಯ ನಡೆಯಲ್ಲಿ ತಾಳ್ಮೆಯನ್ನು ಒಂದು ವಹಿಸಿ, ಮತ್ತು ನೀವು ಹೇಳಿದಂಗೆ ತಮ್ಮ ಪ್ರತಿಕ್ರಿಯೆಗಳನ್ನು ಕೊಡಬೇಕಾದ್ರೆ, ವಿಷಯಗಳನ್ನು ವಿವೇಚಿಸಬೇಕಾದ್ರೆ ಸ್ವಲ್ಪ ಅವಧಾನದಿಂದ ಆಲೋಚನೆ ಮಾಡಿ ವ್ಯವಹರಿಸೋದು ಕಲ್ತ್ರೆ ಅದು ಅವರಿಗೆ ಖಂಡಿತವಾಗಿ ಒಂದು ಭದ್ರ ಭವಿಷ್ಯದ ಸಾಧ್ಯತೆನೇ ಕೊಡುತ್ತೆ. ಇದೇ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಗುರು SM ಕೃಷ್ಣ ಎಷ್ಟು ಆಲೋಚನಾಪೂರ್ಣ ಮಾತಾಡೋದಕ್ಕೆ ಒಂದು ನಿಮಿಷ ಒಂದು ಮಾತಾಡೋದಕ್ಕೆ ಅವರ ಗರಡಿಯಲ್ಲಿ ಬೆಳೆದಂತ ಡಿ ಕೆ ಅವರು ಕೆಲವರೆಲ್ಲ ಏನ್ ಹೇಳ್ತಿದ್ರು ಅವಾಗ, ನಾವು ಸ್ವಲ್ಪ ಈ ಪತ್ರಕರ್ತರ ಜೊತೆ ಅವರಿಗೆ ಕನ್ನಡ ಬರಲ್ಲ, ಕನ್ನಡ ಜೋಡಿಸಿ ಕೇಳ್ತಿರ್ತಾರೆ ಅಂತ. ಅದಲ್ಲ, ಇಂಗ್ಲಿಷ್ನವರು ಇಂಗ್ಲಿಷ್ ಅದಲ್ಲ. ಒಂದು ಮಾತು, ಒಂದು ಪದ ವ್ಯತ್ಯಾಸ ಆದರೆ ತಾನಿರುವ ಸ್ಥಾನಕ್ಕೆ ತಪ್ಪು ಲೋಪ ಉಂಟಾಗುತ್ತೆ ಅಂತ ಅವ್ರು ಕಾಯ್ತಿದ್ರು. ಬಹಳ ತಾಳ್ಮೆ ಮತ್ತು ಯೋಚನೆ ಮಾಡಿ ಮುತ್ಸದ್ದಿತನ ಆ ಥರದ ಅವ್ರ ಜೊತೆಗೆ ಇದ್ದವರು ಇವರು ಆಲೋಚನೆ ಶಿಷ್ಯರೇ. ಹೌದು, ಆಲೋಚನಾ ಶಕ್ತಿಯನ್ನ ಡಿ ಕೆ ಶಿವಕುಮಾರ್ ಅವರು ರೂಢಿಸ್ಕೊಂಡಿದ್ದೆ ಆದ್ರೆ ಮುಂದೊಂದು ದಿನ ಒಂದು ಪಕ್ಷದ ಆಸ್ತಿನೇ, ಅವರು ಒಂದು ಪಕ್ಷದ ಆಸ್ತಿನೇ, ಮುಖ್ಯಮಂತ್ರಿ ಆಗೋದನ್ನ ಯಾರೂ ತಡೆಯಕ್ಕಾಗಲ್ಲ ಅನ್ನುವ ಮಾತುಗಳನ್ನ ಹೇಳ್ತಾ, ಸೊ ನಾಯಕತ್ವ ಬದಲಾವಣೆ ಸದ್ಯಕ್ಕೆ ಊಹಾಪೋಹಗಳು ಸುಮ್ಮನೆ ಈ ರೀತಿಯಾಗಿರುವ ಸಾಧ್ಯವೇ ಇಲ್ಲದಿರುವ ಮಾಧ್ಯಮಗಳ ಸೃಷ್ಟಿಗಳು. ಹಾಗಾಗಿ ಕೆಲವು ಅತೃಪ್ತರ ಸೃಷ್ಟಿನೂ ಇರ್ತವೆ. ಹಾಗಾಗಿ ಹೈಕಮಾಂಡ್ ಯಾವುದೇ ಆತುರದ ನಿರ್ಧಾರಕ್ಕೆ ಬರಬಾರ್ದು. ಅವ್ರ ಕಡೆಯಿಂದ ಇಲ್ಲಿವರೆಗೂ ಒಂದು ಸಲವೂ ಆ ಥರದ ಒಪ್ಪಂದ ಇದೆ, ಬದಲಾವಣೆ ಮಾಡೋ ಸಾಧ್ಯತೆ ಇದೆ, ಒಂದು ಸಲವೂ ಆ ಮಾತು ಬಂದಿಲ್ಲ. ಆದ್ರೂ ಇದು ಹೆಂಗ್ ಚಲಾವಣೆಯಲ್ಲಿದೆ ಅನ್ನೋದೇ ಒಂದು ಆಶ್ಚರ್ಯ. ಮಾಧ್ಯಮಗಳು ಮಾಡ್ತಾ ಇರ್ತಾರೆ. ಇಲ್ಲ, ನಾವು ನಿರೀಕ್ಷೆ ಮಾಡೋದು ಸುಭದ್ರ ನಾಯಕತ್ವ, ಪ್ರಗತಿಪರವಾಗಿರುವಂತಹ ಆಡಳಿತ, ಜಾತ್ಯತೀತವಾದ ನಿಲುವು, ಈಗೇನು ನಡೀತಿದೆ ಮತ್ತೆ ಬಡ ಜನರಿಗೆ ಅನುಕೂಲ ಆಗಿರುವ ಎಲ್ಲ ಭಾಗ್ಯಗಳು, ಎಲ್ಲ ಜಾತಿ ಸಮೂಹಗಳು, ಎಲ್ಲ ಜನಸಮೂಹಗಳನ್ನು ಒಟ್ಟಿಗೆ ತಗೊಂಡು ಹೋಗೋದು. ಹೌದು, ಆ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಬೇರೆ ಪಕ್ಷಗಳಲ್ಲಿ ಜಾತಿ ಒಡಕು, ಒಡೆದಾಟ, ಜಗಳ, ಲಾಭ ಮಾಡ್ತಾರೆ. ಹಾಗಾಗಿ ಆ ಥರದ ಒಂದು ಸರ್ಕಾರದ ಜೊತೆಗೆ ಎಲ್ಲ ಜನಸಮೂಹಗಳ ಬಡವರಿದ್ದಾರೆ. ಹಾಗಾಗಿ ಅಂಥ ಜನರ ಒಂದು ಸರ್ಕಾರ ಮುಂದುವರಿಲಿ, ಸುಗಮವಾಗಿ ಮುಂದುವರಿಬೇಕು. ಕರ್ನಾಟಕದ ಹಿತಾಸಕ್ತಿಗೋಸ್ಕರ, ನಮ್ಮ ಬಡ ಜನರ ಹಿತಾಸಕ್ತಿಗೋಸ್ಕರ. ಹೌದು, ಆಶಯ ಆಗಲಿ ಸರ್. ತುಂಬ ಸಂತೋಷ.